ಎಷ್ಟು ಬಿಸ್ಲೈತ್ ನೋಡಿ ಇವತ್ತು. ನಡ್ರಿ ಗಡ ಗಡ ಹೋಗಿ ಕಿತ್ಕೊಂಡು ಬರೋಣ. ಇಷ್ಟೊತ್ನಾಗ ಹೋದ್ರೆ ಜೈ ಜಪ್ಪಯ್ಯ ಅಂದ್ರು ಹಿತ್ತಲ ಕಡೆಗೆ ಬರಲ್ಲಕ್ಕಿ. ಹೊಟ್ಟೆ ತುಂಬ ಊಟ ಮಾಡಿ ಬಿತ್ಕೊಂಡಿರ್ತಾಳೆ. ಅದಕ್ಕೆ ಮತ್ತೆ ಇಷ್ಟೊತ್ನಾಗ ಹೋಗೋಣ ಅಂತ ಅಂದ್ನಿ. ಹಿಂಗೆ ಹೇಳಿದ್ರೆ ಕೊಡಲ್ಲ. ಅದಕ್ಕೆ ಮತ್ತೆ ಹಂಗೆ ಕಿತ್ಕೊಂಡು ಬರೋಣ ನಡ್ರಿ. ಆಕೆಗೇನು ಗೊತ್ತಾಕೈತೆ ನಾವು ಕಿತ್ಕೊಂಡು ಬಂದಿದ್ದೆ. ಸರಿ ಅಯ್ಯೇ ರೇನೋ ಇಲ್ಲ ಕುಂತಾಳೆ. ಎಲ್ಲಿಗೆ ಹೋಗತ್ತೀರಿ ಈ ಬಿಸ್ಲಾಗಂದ್ರೆ ಏನು ಹೇಳೋದಕ್ಕ? ಅಯ್ಯ ಕೇಳ್ಬೇಕು ಬಾ ಸುಶೀಲ. ಮೊದ್ಲ ಸತಿ ಸಾಯತ್ರಿ ಹೆಂಗಸರ್ ಜೋಡಿ ಬಿಟ್ಟು ಯಾರ ಜೋಡಿ ಮಾತಾಡಕ್ ಹೋಗಲ್ಲ. ಊರು ಸಾಬ್ರಿ ನಮ್ಗೆ ಯಾಕಂತ ತಾನಾತು ತನ್ನ ಕೆಲಸ ಆತಂತ ಇರ್ತಾಳೆ. ನೋಡ್ದಿ ಯಾವತ್ತಾರ ನಮ್ಮ ಜೋಡಿ ಯಾವತ್ತಾದ್ರೂ ಬಂದಾಳಕ್ಕೆ ಭಾಳ ಒಳ್ಳೆಕೆ. ನೋಡೋಕ್ ಬರ್ರಿ. ಕೇಳಿದ್ರೆ ಏನಾದ್ರು ಒಂದು ಹೇಳಿದ್ರೆ ಆತಲ್ಲ. ರೇನಾ ಏನ್ ಮೆಕ್ಕೆಜೋಳವನ್ನ ಹಾಕಿರಿ? ಹೌದಕ್ಕ. ಒಣಗಿದಾವ ಇವು. ಅಕ್ಕ ಒಣಗಿದಾವ. ನಾಳೆ ನಾಡಿದ್ರಾಗ ಹಾಕೊಂಡು ಹೋಗ್ತಾರಂತೆ. ಅದಕ್ಕೆ ಇವತ್ತಷ್ಟು ಒಣಗಿಸಿ ಎಲ್ಲ ಚೀಲ್ದಾಗ ತುಂಬಿಡ್ತೀವಿ. ಹೌದೇನು? ಚಲೋ ಆಕೆ ತಗೊಳವ. ನೋಡು ಮುಂದಕ್ಕೆ ಹಾಕಿ ಪಾರ ಆದ್ರಿ ನೀವು. ನಾವು ಹಿಂದಕ್ಕೆ ಹಾಕಿ ನೋಡಿ ಇನ್ನು ಯಾವಾಗ ಐತೆ ಏನವ. ನಮ್ಮ ಬರೋಷ್ಟೊತ್ತಿಗೆ ಮಳೆ ಬರ್ದ ಇದ್ರೆ ಸಾಕ ಕಡೆ. ಆತ ತಗೋ. ಊಟ ಮಾಡಿದಿ? ಇನ್ನೂ ಇಲ್ಲಕ್ಕ. ನಿಮ್ದಾತ? ನಮ್ದು ಆತವ. ಈಗ ಊಟ ಮಾಡ್ಕೊಂಡ ಬಂದೀವಿ ನೋಡಿ. ಹೌದೇನಕ್ಕ? ಬಿಸ್ಲಾಗ ಈ ಕಡೆಗೆ ಎಲ್ಲಿ ಹೋಗತ್ತೀರಿ? ನೋಡಿ ಕೇಳಲ್ಲ ಅನ್ನತಿದ್ದಿ ಹೇಳಕ್ಕ ಈಗ. ತಡಿ ಹೇಳ್ತೀನಿ. ನೀವು ಯಾರ ಮಧ್ಯಕ್ಕೆ ಮಾತಾಡ್ಬೇಡ್ರಿ. ಅದೇ ಊಟ ಮಾಡಿ ಕುಂತಿದ್ನಿ ನಾನು ಎಲ್ಲೆಡ್ಕೆ ಹಾಕೊಂತೆ. ಇವ್ರು ಬಂದ್ರು. ನಿನ್ನೆ ಎಲ್ಲಕ್ಕ ಕಾಣತಿದ್ದಿದ್ದಿಲ್ಲ. ಮನೆ ಹತ್ರ ಎರಡು ಸತಿ ಬಂದು ಹೋದ್ವಿ. ಕಿಲೆ ಹಾಕಿರೋದಿತ್ತಂದ್ರೆ ಎಲ್ಲಿಲ್ಲವ ಹೊಲ ಕಡೆ ಹೋಗಿದ್ನಿ. ಊಟ ಮಾಡಿ ಹೊಟ್ಟೆ ಭಾರ ಆದಂಗೆ ಆಗಿತ್ತು. ನೋಡಿ ಯಾಕೋ ಬರ್ತಿದ್ದಿಲ್ಲ. ನಡ್ರಿ ಮತ್ತೆ ವಾಕಿಂಗ್ ಹತ್ರ ಮಾಡ್ಕೊಂಡು ಬರೋಣ. ಬಿಸಿಲು ಐತೆ, ಚಳಿ ಆಗತ್ತೈತಲ್ಲ. ನೆರಳ ಕುಂತಿದ್ವಿ. ಅದಕ್ಕೆ ಬಿಸ್ಲಾಗ ಹೋಗಿ ವಾಕಿಂಗ್ ಹತ್ರ ಮಾಡೋಣ ಬರ್ರಿ ಅಂತ ಕರ್ಕೊಂಡು ಬಂದಿ ನಾನೇ. ಈ ಬಿಸ್ಲಾಗ ಯಾಕೆ ವಾಕ್ ಮಾಡಕ್ಕೆ ಹೋಗತ್ತಾರ ಇವ್ರಿ? ಚಳಿನೂ ಐತೆ. ಅದಕ್ಕೆ ಹೋಗತ್ತಾರ ಅನಿಸ್ತೈತೆ. ಆತಕ್ಕ ಹೋಗಿ ಬರ್ರಿ. ಆತವ ಬರೋಣ. ಆತಕ್ಕ ಹೋಗಿ ಬರ್ರಿ. ನಡ್ರವ ಸುಶೀಲಾ, ರೇಖಾ, ಸರೋಜ ಹಿಂಗ ರೋಡ್ ಮ್ಯಾಗಿಂದ ಹೋಗೋಣ. ರೋಡ್ ಗುಂಟೆಲ್ಲ ಹೋಗೋಣ ನಡಿಯಾಕ. ಮತ್ತೆ ಹಿಂಗೆ ಮಧ್ಯಕ್ಕೆ ಹೋದ್ರೆ ಡೌಟ್ ಬರ್ತೈತಕ್ಕೆ. ಈ ಕಡೆಗೆ ಎಲ್ಲಿ ಹೋಗತ್ತಾರ ಇವ್ರು ವಾಕಿಂಗ್ ಅನ್ನತ್ತಾರಂತೆ. ಹಿಂಗೆ ಹೋಗಿ ರಾಮಪ್ಪರ್ ಇಟ್ಲೈತ್ ನೋಡಿ. ಅಲ್ಲಿಂದ ಹಾಕಿ ಕಂಟ್ಯಾಗ ದಾಟಿ ಹಂಗೆ ಹೋಗೋಣ. ಆಯ್ತು ಬರ್ರಿ ಹಿಂಗೆ ಹೋಗೋಣ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ. ನಾವು ಆರಾಮಿದ್ದೀವ್ರಿಪ್ಪ. ದಯವಿಟ್ಟು ಕ್ಷಮಿಸ್ರಿ. ಯಾಕಂತಂದ್ರೆ ಈ ಥಂಡಿ ಗಾಳಿ ಇರೋದಕ್ಕೆ ಏನು ಗಂಟ್ಲು ನೋವು ಕಡಿಮೆ ಆಗತ್ತಿಲ್ಲ, ನೆಗಡಿನೂ ಕಡಿಮೆ ಆಗತ್ತಿಲ್ಲ, ತಲೆನೋವು ಕಡಿಮೆ ಆಗತ್ತಿಲ್ಲ ರೀ. ಹಾಗಾಗಿ ಒಂದೊಂದು ದಿನ ವಿಡಿಯೋ ಗ್ಯಾಪ್ ಆಗತ್ತೈತೆ. ಆದರೆ ವಿಡಿಯೋಸ್ ಮಾತ್ರ ಖಂಡಿತ ಹಾಕ್ತೀನಿ ರೀ. ಮತ್ತು ಆರಾಮಿದ್ದೀರಿ? ಗಿರಿಜಕ್ಕನ್ನ ಭಾಳ ಮಿಸ್ ಮಾಡ್ಕೊಂಡ್ರಿ ಅಲ್ಲ. ಥ್ಯಾಂಕ್ಸ್ ರೀ ಅಪ್ಪ. ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಎಲ್ಲಿಗೆ ಹೋಗತ್ತೀರಿ ಗಿರಿಜಕ್ಕ ಅಂತ ಕೇಳತ್ತೀರಿ? ಎಲ್ಲಿಲ್ರಿ, ಜೈ ಇಲ್ಲ. ಜೈ ಹಿತ್ತಲ್ದಾಗ ಹಿತ್ಲ ಅಂತಂದ್ರೆ ಆಕಿ ಇನ್ನೊಂದು ಹಿತ್ಲ ಮಾಡಿದಾಳೆ. ಈ ಕಡೆ ದೂರ ಹಿತ್ಲ ಐತೆ. ಅಲ್ಲಿ ಹಿತ್ತಲ ಬಾಜುಕ ಒಂದು ನುಗ್ಗೆ ಮರ ಬೆಳೆದೈತ್ರಿ. ಅದೇನು ಹಾಕಿ ನೀರದು ಹಾಕಿ ಗೊಬ್ಬರ ಹಾಕಿ ಬೆಳೆಸಿರೋದಲ್ಲ. ತಾನಾಗಿ ಹುಟ್ಟು ಬೆಳೆದೈತ್ರಿ ಅದು. ಅದಕ್ಕನೆ ತಂದ ಮಾಡ್ಕೊಂಡ್ಬಿಟ್ಟಿದಾಳೆ. ಊರವ್ರನ್ನವ್ರಿಗೆ ತಿನ್ನಾಕು ಬಿಡೋದಿಲ್ಲ, ತಾನು ತಿನ್ನೋದಿಲ್ಲ. ಹಿಂಗೆ ಮಾಡ್ಕೊಂತಿರ್ತಾಳೆ. ನಾವು ಬಿಡ್ತೀವೇನ್ರಿ? ಹೋಗಿ ಕದ್ಕೊಂಡು ಬಂದು ಉದ್ಕ ಸೊಪ್ಪು ಮುದ್ದೆ ಮಾಡ್ಕೊಂಡು ತಿಂತೀವ್ರಿ ನಾವು. ಅದಕ್ಕೆ ನಡ್ರಿ ಭಾಳ ದಿನ ಆಯ್ತು ಈ ಚಳ್ಯಾಗ ಉದ್ಕ ಮುದ್ದೆ ಮಾಡ್ಕೊಂಡು ತಿನ್ನೋಣಂತೆ ನುಗ್ಗೆ ಸೊಪ್ಪು ಕಿತ್ಕೊಂಡು ಬರಕ್ಕೆ ಹೊರಟಿದ್ದೀವ್ರಿ. ಬರ್ರಿ. ಇನ್ನೊಂದು ಮಾತ್ರಿ ಅಪ್ಪ. ಯಾರ್ಯಾರೆಲ್ಲ ಈ ವಿಡಿಯೋ ನೋಡತ್ತೀರಿ ದಯವಿಟ್ಟು ಒಂದೊಂದು ಲೈಕ್ ಕೊಡ್ರಿ. ಯಾಕಂದ್ರೆ ನಿಮ್ಮ ಒಂದೊಂದು ಲೈಕ್ಸ್ನು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗಿರ್ತೈತೆ ಅಂದ್ರೆ ಈ ನಡುವೆ ನಿಜವಾಗ್ಲೂ ಬೇಜಾರು ಮಾಡ್ಕೊಬೇಡ್ರಿ ಅಂತ ನೀವು ಹೇಳ್ತೀರಿ. ಆದರೆ ನಮ್ಗೆ ಎಡಿಟಿಂಗ್ ಮಾಡೋದು ಭಾಳ ಕಷ್ಟ ಇರ್ತೈತ್ರಿ. ನೀವು ಎಷ್ಟು ಇಷ್ಟಪಟ್ಟು ಲೈಕ್ಸ್ಗಳನ್ನ ಕೊಡ್ತೀರಿ ಅಷ್ಟು ನಾವು ಎಷ್ಟು ಕಷ್ಟ ಆದರೂ ಇಷ್ಟಪಟ್ಟು ಮಾಡ್ತೀವ್ರಿ ಅಪ್ಪ. ಅಷ್ಟೇ ಹೇಳೋದು. ನೋಡ್ತಿರ್ತೀರಿ ಒಂದು ಎಷ್ಟು 5,000 10,000ದವರೆಗೂ ನೋಡ್ತೀರಿ. ಒಂದು 500 ಲೈಕ್ಸ್ನೂ ಬರತ್ತಿಲ್ಲ ನನಗೆ. ಏನು ಬೇಜಾರಿಲ್ಲ ಅಂದ್ರೂ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ ರೀ. ಭಾಳ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡ್ತಿರ್ತೀವಿ. ಬರ್ರಿ ಬರ್ರಿ ಗಡ ಹೇವ ಸಾಕಾದಂಗೆ ಆತವ ಈ ಬಿಸ್ಲಾಗ. ರೋಡ್ ಗುಂಟೆಲ್ಲಿ ಹೋಗಿ ಯಾರೇನವ ಇರೋದಕ್ಕೆ ಡಬಲ್ ನಡ್ ಬಂದಂಗೆ ಆತ್ ನೋಡು. ಹೌದಕ್ಕ. ಇರ್ಲಿಲ್ಲ ಅಂದಿದ್ರೆ ಎಲ್ಲ ಸಂಧ್ಯಾಗ ಬಂದ್ಬಿಡ್ತಿದ್ವಿ. ಏನಾಕೈತೆ ನಡಿ ವಾಕಿಂಗ್ ಮಾಡಕ್ ಬಂದೀವಿ ಅಂತ ಹೇಳಿವಿ. ಅದಕ್ಕೆ ವಾಕಿಂಗ್ ಆಗತೈತಿ ನಮ್ದು. ಅದು ಪ್ಯಾರ್ಲೆ ಹಣ್ಣಿನ ಗಿಡ ಸುಶೀಲಕ್ಕ. ಅಲ್ಲಿ ನೋಡ್ರಿ ಪ್ಯಾರ್ಲೆ ಹಣ್ಣು ಎಷ್ಟೊಂದು ಬಿಟ್ಟಿದ. ಗಿರಿಜಕ್ಕ ನಡ್ರಿ ಒಂದು ಪ್ಯಾರ್ಲೆ ಹಣ್ಣು ಕಿತ್ಕೊಂಡು ಬರೋಣ. ಅಯ್ಯ ಬಾ ಶಾನೆ ಇದೆ. ಈ ಬಿಸ್ಲಾಗ ಹೋಗಿ ಎಲ್ಲಿ ಪ್ಯಾರ್ಲೆ ಹಣ್ಣು ಕಿತ್ಕೊಂಡು ಬರ್ತಿ? ಮೊದ್ಲ ಹಾವು ಇವು ಅಡ್ಡಾಡ್ತಿರ್ತಾವೆ. ಬೇಡ ಬಾ, ನಾಳೆಗೆ ಹೊಲಕ್ಕೆ ಹೋದ್ರೆ ತಗೊಂಡ್ ಬರ್ತೀನಿ. ನಾನು ಭಾಳ ಬಿಟ್ಟಿದ್ದಾವೆ. ಮೊದ್ಲು ನುಗ್ಗೆ ಸೊಪ್ಪು ಕಿತ್ಕೊಂಡು ಬರೋ ಬರ್ರಿ. ಎತ್ಲಾಗದ್ರ ಮತ್ತೆ ಜೈ ಅನ್ಕೊಂಡು ಎತ್ಕೊಂಡು ಬಂದ್ಲ ಅಂತಂದ್ರೆ ಮುಗಿತ್ ನಮ್ಮ ಕತೆ. ಹೌದು ಬಿಡಕ್ಕ. ಈ ಬಿಸ್ಲಾಗ ಆ ಕಡೆ ಈ ಕಡೆ ತಿರುಗಬಾರ್ದು. ಯಾಕಂದ್ರೆ ಹಾವು ಪಾವು ನಮ್ಮಂಗೆ ಚಳಿ ಕಾಯಿಸ್ಕೊಳಕ್ ಅವನು ಬಂದ್ ಮಕ್ಕೊಂಡಿರ್ತಾವ ಬಿಸ್ಲಾಗ. ಎತ್ಲಾಗದ್ರ ಕಾಲಿಟ್ಟು ಯಾಕೆ ಬೇಕು ನೋಡೋ ನಡಿಲೇ ಸರ್ಜಿ. ಅಲ್ಲಿರೇನೋ ಅಲ್ಲ ಕುಂತ್ರ ರೋಡ್ ಮ್ಯಾಗ. ಮತ್ತೆ ಈ ಕಡೆಯಿಂದ ಆಸೆನೋ ಬರೋದಾಕೈತೆ ಏನು. ಹೋಗ್ಬೇಕಾದ್ರೆ ಒಂದೆರಡು ಪ್ಯಾರ್ಲೆ ಹಣ್ಣು ಕಿತ್ಕೊಡ್ತೀನಿ ನಿನ್ಗೆ. ತಗೊಂಬತ್ತ ಆಮೇಲೆ ಕಿತ್ಕೊಡ್ಬೇಕು ನೋಡಿ ನನ್ಗೆ. ಕಿತ್ಕೊಡ್ತೀನಿ ನಡಿಲೇ ಸರ್ಜಿ. ಅಯ್ಯಯ್ಯ ಇದೇನ್ರವ ಇದು? ನುಗ್ಗೆ ಸೊಪ್ಪು ಕಿತ್ಕೊಂಡು ಹೋಗೋಣಂತ ಬಂದ್ರೆ ಮರದಾಗ ಬರೀ ಹೂವ ಮತ್ತು ಬಲ್ತು ಹೋಗಿರೋ ನುಗ್ಗೆಕಾಯಿ ತುಂಬಿದಾವೆ. ಹೆಂಗಿವಾಗ ನೋಡಕ್ಕ ಜೈ ಎಷ್ಟಿದ್ದಾಳೆ. ಮರದಾಗ ಬಲ್ತು ಹೋಗಿ ಎಲ್ಲ ಒಣಗಿ ಕೆಳಗೆ ಬೀಳೋ ಮಟನೂ ಹಂಗ ಬಿಡ್ತಾಳಾದ್ರೆ ತಗೊಳ್ರಿ ತಿನ್ರಿ ಅಂತ ಬಾಯಾಗ ಒಂದೊಂದು ಮಾತು ಬರೋದಿಲ್ಲ. ಕಿತ್ಕೊಂಡೋಗ ನಡಿಯಾಕ ಆಗಿದ್ದಾಗ್ಲಿ ಒಬ್ರಿಗಾಗ್ಲಿ ಅದು ಬೇಕಿದ್ರೆ. ಇವತ್ತು ಉದ್ಕ ಸೊಪ್ಪು ಯಾರಿಗಾರಾದ್ರೆ ಒಬ್ರು ಮನ್ಯಾಗ ಮಾಡಿದ್ರೆ ಸ್ವಲ್ಪ ಉದ್ಕ ಅಷ್ಟ ಕೊಡ್ರಿ, ಮುದ್ದೆ ಮಾಡ್ಕೊಂಡು ಉಂತೀವಿ ಬೇಕಿದ್ರೆ ನಾವು.
ಹ್ಞೂ ನೋಡವ, ನಾನು ಅದನ್ನ ನೋಡಾತೀನಿ. ಎಷ್ಟೊಂದು ನುಗ್ಗೆಕಾಯಿ ಜೀವ ಮರ 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 ಅನ್ಸತೈತೆ. ನಮ್ಗೆ ಅದ್ರ ಕೊಟ್ಟಿದ್ರೆ ನಾವಾದ್ರೂ ತಿಂತಿದ್ದಿಲ್ಲ. ನೋಡಲ್ಲಿ ಮರದಾಗ ಅವು ನೇತು ಬಿದ್ದು ಒಣಗಿ ಅವು ಬೀಜ ಎಲ್ಲ ಆ ಕಡೆ ಕಡೆ ಚಟ್ಪಟ್ ಅಂತ ಸಿಡ್ದು ಹೋಗ್ಬಿಡ್ತಾವೆ. ಸಿಡ್ದೆ ಮತ್ತೆ ಹುಟ್ಲಿ ಅಂತ ಹಾಕಿದೆ. ಹುಟ್ಟಿದ್ರೆ ಆಮೇಲೆ ನಾನ ನೀರ್ ಹಾಕಿ ಬೆಳೆಸೀನಿ, ನಾನ ಗೊಬ್ಬರ ಹಾಕಿ ಬೆಳೆಸೀನಿ. ಮತ್ತೆ ಯಾರು ಮುಟ್ಟಾಕು ಕೊಡೋದಿಲ್ಲ. ಅಯ್ಯ ನೀನೊಳೆ ಇದ ಮರನ ಮುಟ್ಟಾಕ್ ಬಿಡೋದಿಲ್ಲ ಆಕಿ. ಇನ್ನು ಅವು ಏನಾದ್ರು ಹುಟ್ಟಿದ್ರ ಮುಗಿತಕ್ಕ. ಹಗಲು ರಾತ್ರಿ ಕುರ್ಚಿ ಹಾಕೊಂಡೋಗಿ ಕುಂದ್ ಬಿಡ್ತಾವ ಕಾಯ್ಕೊಂತ. ಬರ್ರಿ ಎಷ್ಟು ಹಾಕೈತೆ ಅಷ್ಟೊಂದು ಸ್ವಲ್ಪ ಕಿತ್ಕೊಂಡು ಹೋಗೋಣ. ಮತ್ತೆ ಎತ್ಲಾಗಿಂದ್ರ ಬಂದ್ಗಿಂದ ಜೈ ಇಷ್ಟು ಮೇಲೆ ಐತಿ, ಹೆಂಗ್ ಕಿತ್ಕೊಳ್ಳೋದಕ್ಕ ಈಗ? ನಾನು ಅದನ್ನ ನೋಡಾತೀನಿ, ಹೆಂಗ್ ಕಿತ್ಕೊಳ್ಳೋದು. ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡೋಣ, ಯಾರಾದ್ರೂ ಹತ್ತು ಬರ್ರಿ ಇಲ್ಲಿ ಮೇಲೆ. ಏನು ಮರ ಹತ್ತದ? ಖರೇನು ನಂಗದು ಹತ್ತಾಕ್ ಬರೋದಿಲ್ಲಕ್ಕ. ಮೊದ್ಲ ಭಯ ಆಕೇತ್ ನಂಗೆ. ಮರ ಅಂತಂದ್ರೆ ಎಟ್ಲಾಗಾದ್ರೂ ಬಿದ್ದಿಗಿತ್ ಸೊಂಟ ಮುರ್ಕೊಂಡ್ರೆ ಯಾಕೆ ಬೇಕು? ಬ್ಯಾಡ ಬ್ಯಾಡ. ಸರ್ಜಿ ನೀನ್ ಹತ್ತು ಬರ್ಲೆ, ಹತ್ತಿ ಅಲ್ಲ ಹತ್ತಿದ್ನಕ್ಕ. ಆದ್ರ ಬಡ್ಡೆ ನೋಡೋ ಎಷ್ಟೋ ಸಣ್ಣ ಸಣ್ಣ ಇದಾವೆ, ಹತ್ತಾಕ್ ಸರಿ ಆಗೋದಿಲ್ಲ. ರೇಖಾ ನೀನ್ ಹತ್ ಬಾ. ಏ ಇಲ್ಲಕ್ಕ, ಹೆದರಿಕೆ ಆಕೇತ. ಅದು ಸಣ್ಣ ಸಣ್ಣ ಬಡ್ಡೆ ಇದಾವ. ಮೊದ್ಲ ವಜಿ ಇದ್ದೀನಿ ನಾನು. ಬ್ಯಾಡ ಬ್ಯಾಡ ಯಾಕ್ಬೇಕು? ಅಯ್ಯಯ್ಯವ್ವ, ನಾನು ಹೋಗೋಗಿ ನಿಮ್ಗೆ ಹೇಳತ್ತೀನಲ್ಲ, ನಂಗೆ ಬುದ್ಧಿ ಇಲ್ಲ. ಅಲ್ಲ ಸಣ್ಣವರಾಗಿ ಬರಾಬರ ಹತ್ತು ಕಿತ್ತು ಕೊಡ್ತಾರಂತ ನಾನು ಹೇಳಿದ್ರೆ ಇವ್ರು ಬಿಡಾಡಿಯರು ನಾನು ಹತ್ತೋದಿಲ್ಲ, ನೀನು ಹತ್ತೋದಿಲ್ಲ, ನಾನು ಕೆಳಗೆ ಬಿದ್ರೆ ನೀನು ಕೆಳಗೆ ಬಿದ್ರ ಅಂತೆ. ಯಾಕೆ ನಾನು ಹತ್ತಿಲ್ಲ? ಅಷ್ಟು ಸಣ್ಣ ಸಣ್ಣ ಬಡ್ಡೆ ಇದ್ರು ಹತ್ಬಹುದು. ಅದ್ರ ಮೇಲೆ ನೀವೇನು ತುದಿಗೆ ಹತ್ತೀರಿ? ಅಲ್ಲ ಬಡ್ಡೆದಾಗ ನಿಂತು ನಿನ್ನ ಕೈ ಒಂದು ಸ್ವಲ್ಪ ಉದ್ದ ಮಾಡಿ ಕಿತ್ತರ ಆತವ. ಸರಿ ನಿಮ್ಗೆ ಹೇಳತ್ತೀನಲ್ಲ. ಆದ್ರೆ ಸ್ವಲ್ಪ ನಾನೇ ತಗೊಂಡೋಗ್ತೀನಿ ನೋಡ್ರಿ. ಆಮೇಲೆ ನಂಗೆ ಕೊಟ್ಟಿಲ್ಲ ನಿಂಗೆ ಕೊಟ್ಟಿಲ್ಲ ಅನ್ಬಾರ್ದು. ಆತಕ್ಕ ನೀನೇ ತಗೊಂಡೋಗ. ಆದ್ರೆ ಉದ್ಕ ಅಷ್ಟ ಕೊಡು ನಂಗೆ, ಸ್ವಲ್ಪ ಸೊಪ್ಪು ಉದ್ಕ. ಇಲ್ಲ ಅಂತಂದ್ರೆ ಇವತ್ತು ರಾತ್ರಿಗೆ ನಿಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡ್ತಿ ಬಿಡು. ಹೌದೇನು? ಮೊದಲು ಸೊಪ್ಪು ನೋಡಂಬರವ ಎಲ್ಲರಿಗೂ ಅಂತಂದ್ರೆ ಆಗ್ಬೇಕಲ್ಲ. ಅದು ಎಷ್ಟು ನಾವು ನಾಲ್ವರು, ನಮ್ಮ ಮನೆಯವರು ಪುಟ್ಟಿ ಗುಂಡ ರಾಜು ಗಂಗಾ ಅಂತಂದ್ರೆ ಭಾಳ ಮಂದಿ ಅಕ್ಕಿ. ಅಷ್ಟು ಸೊಪ್ಪು ಆದ್ರೆ ಮಾಡ್ಕೊಂಡು ತಿನ್ನೋದು ನಮ್ಮ ಮನ್ಯಾಗ. ಇಲ್ಲ ಅಂತಂದ್ರೆ ಬೇಡ. ಆಕೇತಕ್ಕ, ನಮ್ಗೇನು ಭಾಳ ಮುದ್ದೆ ಬೇಡಾಗ, ಈಟ ಮುದ್ದೆ ಆದ್ರೆ ಸಾಕು. ಮನ್ಯಾಗ ಮತ್ತೆ ಹೋಗಿ ಉಣ್ತೀವಿ ನಾವು. ಹಾತ್ ಬರವ. ಮೊದ್ಲು ಸೊಪ್ಪು ಕಿತ್ಕೊಳ್ಳೋಣ, ಎಷ್ಟು ಸಿಕ್ಕೇತ್ ನೋಡಿ ಆಮೇಲೆ ಮಾಡೋದ ಬಿಡೋದು ಯೋಚನೆ ಮಾಡೋಣಂತ. ಅಯ್ಯವ ಇದೇನವ, ಇದು ಬಡ್ಡೆ ಜರಾತೈತೆ. ಆಯ್ತಲ್ಲ ಕಡಿ. ಇವ್ರು ನೋಡಿ, ಇವ್ರು ಬಿಡಾಡ್ಯಾರ. ಹಿಡ್ಕೊ ಬರವ. ಎತ್ಲಾಗಾದ್ರೆ ಬಿದ್ದಿದ್ನಿ ಅಂತಂದ್ರೆ ಹಿಡ್ಕೊಂಡು ಬ್ಯಾಡ್ ಬ್ಯಾಡ್. ಸರಿ ರವ, ನಾನು ಒಬ್ಬಾಕಿನ ಹತ್ತೀನಿ. ಈ ಕಡೆಯಿಂದ ಕಾಲು ಹೇಳ್ತಾಳೆ, ಈ ಕಡೆಯಿಂದ ಬತ್ತಾಳೆ. ಮೂವರೇ ಸರ್ಕೊಂಡು ಏನ್ ಮಾಡ್ಬೇಕಂತಿದ್ದೀರಿ ನನಗೆ? ಸರಿ ಸರಿ, ಭಾಳ ಶಾನೆ ಅದಿರಿ ನೋಡ್ರಿ ಫ್ರೆಂಡ್ಸ್. ಹಿಂಗ ಮಾಡೋದು. ಇರ್ಲಿ ಹತ್ತಕ್ಕ, ನಾನು ಒಬ್ಬಾಕಿ ಇಟ್ಕೋತೀನಿ. ಸುಶೀಲಕ್ಕ ರೇಖಾ ನೀವು ಹಿಂದಕ್ಕೆ ಸರಿ ಹೇಳ್ತೀನಿ. ರೇಖಾ ಸಾಕೆದಳವ, ಎಷ್ಟು ಕಾಲಿಗೆ ಬೇತೆ ಅದು. ದೀರ್ಘ ಸುಮಂಗಲಿ ಭವ, ಒಳ್ಳೇದಾಗ್ಲವ. ದೊಡ್ಡ ದೊಡ್ಡ ಮರದ ಮೇಲೆ ಹತ್ಬೋದು, ಈ ಸಣ್ಣ ಸಣ್ಣ ಮರದ ಮೇಲೆ ಹತ್ತಕ್ ಬರೋದಿಲ್ಲ ನೋಡವ. ಕೈ ಹಂಗ ಜರಾತಾವೆ. ಸರ್ಜಿ ನೀವು ಸ್ವಲ್ಪ ಮುಂದಕ್ಕೆ ಸರ್ದ್ ಬರ್ತೀನಿ ನೋಡಿ. ಹಂಗ ತಲೆ ಮ್ಯಾಗ ಕೈ ಇಟ್ಟು ಹತ್ತಿನ ಆ ಕಡೆ. ಹತ್ತಕ್ಕ ಬಿಡ್ಲಿ. ಆತಡಿ. ಇಲ್ಲ ನೋಡವ, ಎಷ್ಟು ಎಳೆದೈತೆ. ಅದೇ ಎಳೆದೈತೆ ನೋಡಿ. ಹನ್ನೆಲ್ಲ ಆದಂಗಾಗೈತೆ. ಇಲ್ಲ ತಗೋ, ಎಳೆದೈತೆ. ನೀನು ಹುಷಾರಕ್ಕ. ಎತ್ಲಾಗದ್ರ ಮತ್ತೆ ಈ ಕಡೆ ಗೋಳ್ ಬಿದ್ದಿಗಿದ್ದೆ. ಎರಡು ಕೈ ಬಿಟ್ಟು ನಿಂತ್ಕೊಂಡೆ. ಒಂದು ರೆಂಬೆಗೆ ಹಿಡ್ಕೋ ಅದು ಕೈ. ಈಗ ಇಲ್ದೇ ಇರೋದು ಎಲ್ಲ ಕಾಳಜಿ ಉಕ್ ಬರತೈತಿ ನನ್ನ ಮೇಲೆ. ಹತ್ತು ಬರವ ಅಂತಂದ್ರೆ ಒಬ್ಬೊಬ್ರು ಮುಂದಕ್ಕೆ ಬಂದಿಲ್ಲ. ಈಗ ಹುಷಾರಕ್ಕ ಅಂತ ಎಲ್ಲಿ ರೆಂಬೆನ ಸಿಗಾತಿಲ್ಲವ ಕೈ ಹಿಡ್ಕೊಳಕ್ಕೆ. ತಡಿ ತಡಿ. ರೇಖಾ ಇದು ತಗೋ. ಇದು ಸರೋಜ, ಈಗ ಮ್ಯಾಲ ಹತ್ತಿನ ನಾನೇ ಹಿಡ್ಕೊಳ್ಳೋದೇನ್ ಬೇಡ. ಆ ಕಡೆಗೆ ಇನ್ಸರದ್ ನಿಂದ್ರವ. ಯಾಕಕ್ಕ ಹಿಡಿತೀನಿ ಬಿಡು. ಮತ್ತೆ ಎತ್ಲಾಗಾದ್ರೆ ಬಿದ್ದಿಗಿದ್ದೆ ಅಂತ ಇಲ್ಲ ನಿಂತ್ಕೊಂಡಿನಿ. ಬ್ಯಾಡ ತಗೋ. ಈಗ ಇಲ್ಲಿ ರಂಬೆ ಇದಾವ ನಂಗೆ ಹಿಡ್ಕೊಳಕ್ಕೆ. ನಾನೇನ್ ಬಿಡೋದಿಲ್ಲ. ಆ ಕಡೆ ಸರದ್ ನಿಂದ್ರ ನೀನು. ಇದೇನವ, ಇದು ಹತ್ಬೇಕಾದ್ರೆ ಹತ್ತಿದ್ನಿ. ಇಳಿಯಾಕ ಬರತ್ತಿಲ್ಲ. ಹೆಂಗ್ ಇಳಿಯೋದೀಗ? ಸಾವಕಾಶ ಹಂಗ ಜಿಗಿ ಅಕ್ಕ. ಮ್ಯಾಲಿನ ಜಿಗದೆ ಎತ್ಲಾಗದ್ರ ಕೈಯ ಕಾಲ ಮುರ್ಕೊಂಡು ಮೂಲ್ಯಾಕ ಕುಂದಿರ್ತೀನಿ. ಆಮೇಲೆ ನೀನ್ ಬಂದು ಸೇವೆ ಮಾಡ್ತೀನಿ ಅಂದೆ. ಇಳಿಯಾಕ ಬರತ್ತಿಲ್ಲ ಅಂತ ನಾನು ಹೆಂಗ್ ಇಳಿಯೋನಂತ ನೋಡಾತೀನಿ. ಜಿಗಿಬೇಕಂತೆ. ಹತ್ತಿಸ್ಬೇಕಾದ್ರೆ ಮೂವರು ಬಂದು ದಬ್ಬಾತಿದ್ರಿ. ಈಗ ಇಳಿಸ್ಕೊಳಕ್ ಯಾವಾಗ ಆದ್ರೂ ಬರತ್ತೀರಿ? ಇಲ್ಲಕ್ಕ, ಇಳಿಸ್ಕೊತಿದ್ದಿ. ಕೈಯಾಕ ಸೊಪ್ಪು ಐತಲ್ಲ ಬಿಡು, ಹೆಂಗೋ ಇಳೀತಿ ಅಂತ ಗಪ್ಪದ್ನಿ ನಾನು. ತಡಿ ರೇಖಾ, ಸೊಪ್ಪು ತಗೋ. ಇದು ಗಿರಿಜಾಕ ಕೆಳಗೆ ಇಳಿಸ್ಕೊತೀನಿ. ಮೆಲ್ಲ ಕೇಳಿಸ್ಕೊಳ್ಳಿ ಸರ್ಜಿ. ಮತ್ತೆ ಗಿರಿಜಾಕ ಕಾಲ್ಗಿಲ್ಲಿ ಹಿಡ್ದು ಎಳ್ದು ನೀನು ಎತ್ಲಾಗಾದ್ರೂ ಹೊತ್ತಾಕೊಂಡು ಬಿದ್ದಿಗಿದ್ದೀರಿ ಇಬ್ರು. ಹುಷಾರ್ ನೋಡ್ರಿ. ಗಿರಿಜಾಕ ನೀನು ಆ ಕಡೆ ತಿರ್ಕೊಂಡು ಇಳಿತೇನೆ ನೋಡಕ್ಕ. ಮತ್ತೆ ಬಡ್ಡೆ ಮೇಲೆ ಕಾಲಿಟ್ಟು ಇಳಿಯಾಕ ಚಲೋ ಆಕೈತಿ ನಿನ್ಗೆ. ಆ ಕಡೆ ತಿರುಗಿ ಹೇಳ್ತೀನಿ, ಇಳಿಯಾಕ ಚಲೋ ಆಕೈತಿ. ಬ್ಯಾಡ್ ಬ್ಯಾಡ್ ತಡಿ, ಹಿಂಗ ಇಳಿತೀನಿ. ತಡಿಯವ, ಕೈ ಹಿಂಗ ಹಿಡ್ಕೊ. ಹಿಡ್ಕೊಂಡಿನಿ, ಹೇಳಿ ನೀನು. ಗಿರಿಜಾಕ, ಅಯ್ಯೋ ಸರ್ಜಿ ಬಿದ್ನಿ, ಹಿಡ್ಕೊಳ್ಳಿ. ಗಿರಿಜಾಕ, ಅಯ್ಯೋ ನನ್ನ ನಡ ಹೋಯ್ತೆ. ಗಿರ್ಜಕ, ಗಿರ್ಜಕ, ಗಿರ್ಜಕ. ಅಯ್ಯೋ ಸುಶೀಲಕ್ಕ, ರೇಖಾ, ಗಿರ್ಜಕ ಯಾಕೋ ಕಣ್ಣು ಮುಚ್ಕೊಂಡೈತೆ. ಗಿರ್ಜಕ,
ಮಾತಾಡತಿಲ್ಲಕ್ಕ ಗಿರಿಜಕ್ಕ. ಗಿರಿಜಕ್ಕ ತೆಲಕ್ ಪೆಟ್ಗಿಟ್ ಹತ್ತಿತ್ತ ನೋಡ ಕಡೆಗೆ. ತೆಲಕ್ ಪೆಟ್ಟು ಹತ್ತಿಲ್ಲ ಸರ್ಜಿ. ಮತ್ತೆ ಯಾಕೆ ಎದ್ದೇಳತ್ತಿಲ್ಲ ನಮ್ ಗಿರಿಜಕ್ಕ? ಓ ಅಕ್ಕ ಗಿರಿಜಕ್ಕ ಏನದವ? ನಮ್ಗೆ ಯಾಕೆ ಬೇಕಿದ್ದ ನುಗ್ಗೆ ಸೊಪ್ಪು ತಣ್ಣಗೆ ಮನೆಯಾಗಿರೋದು ಬಿಟ್ಟು? ಗಿರಿಜಕ್ಕ ಸರ್ಜಿ ನಾಡಿ ಮಿಡ್ತಮ್ಮ ದೂಸರ ಹಿಡಿತೈತ ನೋಡು. ನೋಡತ್ತೀನಿ ಇರಕ್ಕ. ಅಯ್ಯೋ ಸುಶೀಲಕ್ಕ ಉಸಿರಾಡತಿಲ್ಲ ಗಿರಿಜಕ್ಕ. ಗಿರಿಜಕ್ಕ 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 ಇಲ್ಲಕ್ಕ ಖರೇನ ಹೇಳತ್ತೀನಿ ನೋಡ್ಬೇಕಿದ್ರೆ ನೀನು. ಗಿರಿಜಕ್ಕ ಹೌದಲ್ಲ ಸರ್ಜಿ? ಗಿರಿಜಕ್ಕ ಎಲ್ರು ಸೇರ್ಕೊಂಡು ಟ್ರಿಪ್ ಬಂದು ಅಡ್ಡಾಡಕ್ ಹೋಗೋಣ ಅಂದಿದ್ದೆ ಅಲ್ಲ ಗಿರಿಜಕ್ಕ? ಎಲ್ಲಿಗೋಯ್ತ ಮಾತು? ಎದ್ದೇಳಕ್ಕ ಎದ್ದೇಳಕ್ಕ. ನಾನು ಯಾವಾಗ್ಲೂ ಚೂಡಿದಾರ ಹಾಕೊಂಡಿರ್ತೀನಂತ ಬೈತಿದ್ದೆ ಅಲ್ಲಕ್ಕ. ಈಗ ಸೀರೆ ಉಟ್ಕೋತ ಬೈಯವ್ರು ಯಾರು ನನಗೆ? ಎದ್ದೇಳಕ್ಕ ಬೈ, ನನಗೆ ಬೈ, ಬೇಕಾದಷ್ಟು ಬೈಯಕ್ಕ. ಆದ್ರೆ ಎದ್ದೇಳ ನೀನು, ಎದ್ದೇಳಕ್ಕ. ಏನ್ ಮಾಡಿದ್ರೆ ನಮ್ 4ವರೆಗೆ ಬಿಟ್ಟು ತಿಂತಿರ್ಲಿಲ್ಲ ನೀನ್. ನಮ್ಗೆ ಯಾರು ತಂದು ಕೊಡ್ತಾರಕ್ಕ ಈಗ? ಗಿರ್ನಿಗೆ ಇಟ್ಟು ಬಿಸಾಕಿ ಯಾವಾಗ್ಲೂ ನಮ್ಮ ಮನೆ ಮುಂದೆ ಹಾಸು ಹೋಗ್ತಿದ್ದಿಲ್ಲಕ್ಕ. ಈಗ ಯಾರು ಹೋಗ್ತಾರ ನಮ್ಮ ಮನೆ ಮುಂದೆ? ನಾನು ಯಾರಿಗೆ ರೊಟ್ಟಿ ಆಯ್ತೇನಕ್ಕ ಅಂತ ಕೇಳಿ. ಎದ್ದೇಳಕ್ಕ ಎದ್ದೇಳು. ಮೊದ್ಲು ಯಾರು ನುಗ್ಗೆ ಸೊಪ್ಪು ತರಕ್ ಹೋಗೋಣ ಅಂತ ಹೇಳಿದ್ದೆ? ನಾನಂತರೂ ಅಲ್ಲ, ಗಿರಿಜಕ್ಕನೇ ಹೇಳಿದ್ಲೇ ಸರ್ಜಿ. ಅಯ್ಯೋ ಸಮಾಧಾನ ಮಾಡ್ಕೊಳಕ್ಕ. ಈಗ ಹಾಗಿದ್ದ ಆಗೋಯ್ತು, ಏನ್ ಮಾಡೋದೀಗ? ಹೇಗ್ ಸಮಾಧಾನ ಮಾಡ್ಕೊಳ್ಳೆ ಸರ್ಜಿ? ಯಾವಾಗ ಹೋದ್ರೆ ಎಲ್ಲೇಡಿಕೆ ಇಲ್ಲ ಅಂತಿದ್ದಿಲ್ಲ, ಈಗ ಯಾರು ನಮ್ಗೆ ಎಲ್ಲೇಡಿಕೆ ಕೊಡ್ತಾರೆ? ಅವ್ರ ಸಬ್ಸ್ಕ್ರೈಬರ್ಸಿಗೆ ಯಾರು ನಮಸ್ಕಾರ ಎಲ್ಲರಿಗೂ ಅಂತಾರೆ? ಸುಶೀಲಕ್ಕ, ಸರೋಜಕ್ಕ, ನುಗ್ಗೆ ಸೊಪ್ಪು ಏನ್ ಮಾಡೋದೀಗ? ಏನಂದಿಲ್ಲ ರೇಖೆ? ಯಾಕಕ್ಕ ಏನಾದ? ನಾನೇ ಅನ್ಬಾರ್ದಂದಿನಿ. ಇಬ್ರು ಸಿಟ್ಟಿಲ್ಲ ನೋಡತ್ತೀರಿ. ಸಿಟ್ಟಿಲ್ಲ ನೋಡೋದ ತಡಿ ನಿನಗೆ. ಬಿಡಕ್ಕ, ನಾನೇನ್ ಮಾಡಿದ್ನಿ? ಇಲ್ಲ ಮನೆಲ್ಲ ಬಿಟ್ಟು ಗಿರ್ಜಾಕ ಆಗ್ಲೇದಂತ ನಾವು ಸಂಕಟ ಪಡತ್ತೀವಿ. ಈಕೀಗ ನುಗ್ಗೆ ಸೊಪ್ಪಿಂದತ್ತೈತೆ. ಅಷ್ಟು ಗೊತ್ತಾಗಲ್ಲ ನಿನಗೆ? ಹೊಟ್ಟೆಗೆ ಏನ್ ತಿಂತಿ ನೀನು? ಇಲ್ಲಕ್ಕ ನಂಗೂ ಸಂಕಟ ಆಗತೈತ್. ನಾನು ಹಂಗೆ ಕೇಳಿಲ್ಲ. ನುಗ್ಗೆ ಸೊಪ್ಪು ಎಲ್ಲಿ ಬಿಸಾಕೋದಂತ ಕೇಳಕ್ ಬನ್ನಿ. ನನಗೂ ನಿಮ್ಗಿಂತ ಜಾಸ್ತಿ ಸಂಕಟ ಆಗತ್ತೈತಕ್ಕ. ಗಿರಿಜಕ್ಕ ಎದ್ದೇಳಕ್ಕ. ಸುಶೀಲಕ್ಕ ಏನ್ ಮಾಡೋಣ ಈಗ? ನಡಿ ಅವ್ರ ಮನೆಯವ್ರಿಗೆ ವಿಷಯ ತಿಳಿಸೋಣ. ಗಿರಿಜಕ್ಕ ಅಯ್ಯೋ ಯಾವಾಗ್ಲೂ ಹೊಲ 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 ಅಂತ ಮಾತಾಡ್ತಿರ್ತಿತ್ತು. ಈಗ ಯಾರು ಮಾತಾಡ್ತಾರವ? ಅಯ್ಯೋ ನಂಗಂತೂ ಆಗತ್ತಿಲ್ಲವ. ಹಿಂಗ ಆಗ್ತದೆ ಅಂತ ಗೊತ್ತಿದ್ರೆ ನನ್ ಕರೆನ ಬರ್ತಿದ್ದಿಲ್ಲಕ್ಕ. ನಿಮ್ ಜೋಡಿ ಮನ್ಯಾಗ ಇರ್ತಿದ್ನಿ. ಇಷ್ಟ ದೊಡ್ಡ ಅನಾಹುತ ಆಕೇತಂತ ಯಾರಿಗೆ ಗೊತ್ತಿತ್ಲೇ ರೇಖೆ? ಗೊತ್ತಿದ್ದಿದ್ರೆ ಬರ್ತಿದ್ದಿಲ್ಲ ನಾನ್. ಜಪ್ಪಯ್ಯ ಅಂದ್ರು ಗಿರಿಜಕ್ಕ ಮನೆ ಹತ್ರಕ್ ಬರ್ತಿದ್ದಿಲ್ಲವ. ಆದ್ರ ಗಿರಿಜಕ್ಕ ಭಾಳ ಮ್ಯಾಲಿಂದನೂ ಬಿದ್ದಿಲ್ಲ. ಯಾಕೆ ಹಿಂಗಾತ? ತಲೆಗೆ ಪೆಟ್ಟು ಹತ್ತಿ ರಕ್ತ ಬಂದೈತ್ ಬಿಡು ಅನ್ನಕ ಏನೇನು ಪೆಟ್ಟು ಹತ್ತಿಲ್ಲ, ಏನೂ ಆಗಿಲ್ಲ. ಯಾಕೆ ಹಿಂಗಾತ? ಗಿರಿಜಕ್ಕ 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 ಸರಜಿ ಹಾರ್ಟ್ ಅಟ್ಯಾಕ್ ಏನಾದ್ರೂ ಆಗೈತೆ? ಹೂನಕ್ಕ, ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ನಮ್ ಗಿರಿಜಕ್ಕಾಗ. ನೋಡಿಲ್ ಪೆಟ್ಟು ಹತ್ತಿಲ್ಲ, ಏನಿಲ್ಲ. ತಡಿಯಕ್ಕ. ಅಯ್ಯೋ ಅವಾಗಿಂದನ ಮಾಡ್ಬೇಕಾಗಿತ್ತು ನಾವು. ಅದು ಎದೆಗ ಹಿಂಗೆ ಕೈ ಇದು ಮಾಡಿ ಒತ್ತುತ್ತಾರಕ್ಕ, ಅವಾಗ ಜೀವ ಬರ್ತೈತವ್ರಿಗೆ. ತಡಿ ನಾನು ಮಾಡಲಿ? ಹೌದಾ? ಮತ್ತೇನಾದ್ರೂ ಮಾಡಿ ಬದುಕ್ಸ್ಲೇ ಸರಜಿ ನಮ್ಮ ಗಿರಿಜಕ್ಕನ. ಸರಿ ನೆಟ್ಟಾಗ ಮಲ್ಸೋಣ. ಬಿಡ್ಲೆ ಸರ್ಜಿ, ಸಾಕ್ ಬಿಡ್ಲೆ. ಅಷ್ಟು ಜೋರಾಗಿ ಯಾಕೆ ಹೊಡೆಯತಿ ನಮ್ ಗಿರಿಜಕ್ಕಾಗ? ಸಾಕ್ ಬಿಡ್ಲೆ, ಸತ್ತವ್ರಿಗೆ ಮತ್ತೆ ಯಾಕೆ ನೋವು ಮಾಡತಿ? ಬಿಡ್ಲೆ, ಎದ್ದೇಳಕ್ಕ. ಅಯ್ಯೋ ಇಲ್ಲಕ್ಕ, ಎದ್ದೇಳಕ್ಕ. ಕರಿಬೇವಿಗೆ ಇಷ್ಟೊತ್ನಾಗ ಬಂದು ಕಿತ್ಕೊಂಡು ಹೋದ್ರೆ ಜಯಕ್ಕ ಗೊತ್ತಾಗಲ್ಲ. ಹೇ ಯಾರೋ ಅಳಾತಾರ ಅನ್ನಿಸ್ತೈತೆ. ಯಾರು? ತಡಿ ನೋಡೋಣ. ಇದರ ರೇಖಾ, ಸರೋಜಂದು ಅಕ್ಕ, ಸುಶೀಲಂದು ಅಕ್ಕ, ಎಲ್ಲರೂ
ಬಿದ್ದಿದ್ದಾರೆ. ಗಿರಿಜಕ್ಕ ಯಾಕೆ ಬಿದ್ದೈತೆ? ಏನಾತ? ಸುಶೀಲಂದ ಅಕ್ಕ, ಸರೋಜಂದ ಅಕ್ಕ, ಏನಾತ ಗಿರಿಜಕ್ಕಗೆ? ಬಾರ್ಲೆ ಪತಿ, ಗಿರಿಜಕ್ಕ ಮಲ್ಕೊಂಡೈತೆ ಬಾರ್ಲೆ. ಮಲ್ಕೊಂಡೈತೆ? ಏ ಹೋಗಕ್ಕ, ಇಲ್ಲಾಕ್ ಮಲಗ್ತೈತೆ? ಮತ್ ನೀವ್ ಯಾಕೆ ಅಳತ್ತೀರಿ? ಏನು ಅಂತ ಗೊತ್ತಾಗತ್ತಿಲ್ಲ ನನಗೆ. ಏನಾತಕ್ಕ? ಫಾತಿಮಕ್ಕ, ನಮ್ ಗಿರಿಜಕ್ಕ ಶಾಶ್ವತವಾಗಿ ಮಲ್ಕೊಂಡ್ಬಿಟ್ಟೈತಕ್ಕ. ಗಿರಿಜಕ್ಕ, ಅಲ್ಲೋಡ, ಫಾತಿಮಕ್ಕ ಬಂದೈತೆ. ಎದ್ದೇಳಕ್ಕ, ಎದ್ದೇಳಕ್ಕ. ಏನ್ ಮಾತಾಡ್ತಿ ಸರೋಜಂದು ಅಕ್ಕ? ಸರಿ, ನಾಲ್ಗೆ ಮೂಳೆ ಇಲ್ಲ ಅಂತ ಹಂಗ್ ಮಾತಾಡೋದು? ಏನಾಗಿಲ್ಲ ನಮ್ ಗಿರಿಜಕ್ಕಗೆ. ಗಿರಿಜಕ್ಕ, ಗಿರಿಜಕ್ಕ, ಓಯ್ ಓ ಗಿರಿಜಂದು ಅಕ್ಕ, ಗಿರಿಜಂದು ಅಕ್ಕ, ಓಯ್ ಓಯ್ ಓಯ್. ಏನಾತಕ್ಕ? ಓಯ್. ಇಲ್ಲಲ್ಲೇ ಪತಿ ಮಾತಾಡಲ್ಲ ಗಿರಿಜಕ್ಕ, ಇನ್ ಮುಂದೆ ಹೋಗ್ಬಿಟ್ಟೈತೆ. ನಾವು ಅವಾಗಿಂದ ಎಫ್ಸಿ 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 ಸಾಕಾಯ್ತು, ಎದ್ದೇಳತ್ತಿಲ್ಲ. ಅಯ್ಯವ್ವ. ನಾನ್ ನಂಬಲಕ್ಕ, ಏನಾಗಿಲ್ಲ ನಮ್ ಗಿರಿಜಂದು ಅಕ್ಕಗ. ಅಯ್ಯಲ್ಲ, ಏನಾತ? ಎದ್ದೇಳಕ್ಕ, ಓಯ್ ಎದ್ದೇಳಕ್ಕ, ನಾನು ಫಾತಿ ಬಂದೀನಿ, ಎದ್ದೇಳಕ್ಕ. ನಾವ್ ಎಷ್ಟು ಹತ್ತು ಕರೆದು ಎಬ್ಸಿದ್ರೆ ಎದ್ದೇಳಲ್ಲಕ್ಕ ಈ ಗಿರಿಜಕ್ಕ. ನಮ್ಮನೆಲ್ಲ ಬಿಟ್ಟು ಭಾಳ ದೂರದ ಲೋಕಕ್ಕೆ ಹೋಗ್ಬಿಡ್ತು. ಸುಡಗಾಡದ್ ನುಗ್ಗೆ ಸೊಪ್ಪು ಯಾರಿಗೆ ಬೇಕಾಗಿತ್ತವ? ಇದು ಇಂಥದೆಲ್ಲ ಆಗ್ತೈತೆ ಅಂತ ಗೊತ್ತಿದ್ದಿದ್ರೆ ನಾನು ಈ ಕಡೆಗೆ ಬರಾಕು ಕೊಡ್ತಿದ್ದಿಲ್ಲ ಗಿರಿಜಕ್ಕಾಗ. ಇಲ್ಲ ಅಂತಂದ್ರೆ ನಾನೇ ಹತ್ತುತ್ತಿದ್ನಿ. ಕೇಳ್ದೆ, ಹತ್ತು ಬರ್ರಿ ಅಂತ. ನನ್ಗೆ ಹತ್ತಕ್ಕೆ ಬರೋದಿಲ್ಲ, ನಿನ್ಗೆ ಹತ್ತಕ್ಕೆ ಬರೋದಿಲ್ಲ ಅಂತ ಯಾರು ಹತ್ತಿಲ್ಲ. ನಾವು ಪಾಪ ವಯಸ್ಸಾದ ಗಿರಿಜಕ್ಕಾಗ ಹತ್ಸಿ ನಾವು ಪ್ರಾಣ ಇದು ಮಾಡಿಬಿಟ್ವಿ ಗಿರಿಜಕ್ಕದು. ಲಾಸ್ಟಿಗೆ ಇಳಿಯೋ ಟೈಮ್ನಾಗ ಅದು ಭಾಳ ಇದಿಲ್ಲ, ಇಲ್ಲ ಬಡ್ಡೆ ಮ್ಯಾಗಿಂದ ಕೆಳಗೆ ಹಂಗೆ ಜಿಗೀತು. ಜಿಗಿದು ತಲೆ ಹಿಂಗೆ ಕೆಳಗಾಗಿ ಬಿತ್ತು. ಏನಾದೇನಪ್ಪ ನಮಗೂ ಗೊತ್ತಿಲ್ಲ. ನಾನು ಮ್ಯಾಲೆ ಬಿದ್ದಿದ್ನಿ, ಏನೇನೋ ಆಗ್ಬಿಡ್ತು. ಯಾಕೆ ಹಿಂಗಾತ? ನಾವೇನು ಮಾಡಿಲ್ಲ. ಏನೇ ಈ ಬಿಸಿಲಾಗ ನುಗ್ಗಿ ಸೊಪ್ಪು ಕಿತ್ಕೊಳಕ್ ಬಂದಿದ್ರಿ? ಅಯ್ಯವ, ಅಯ್ಯಲ್ಲ, ನಂಬೋದಕ್ಕಾಗೋದಿಲ್ಲ ನನಗೆ. ಗಿರಿಜಕ್ಕ, ಹೋಗ, ಎದ್ದೇಳಕ್ಕ. ಅಯ್ಯೋ, ಯಾಕೆ ಹಿಂಗೆ ಮಾಡಿದ್ರಕ್ಕ? ನೀವ ಯಾರಾದ್ರೆ ಹತ್ಬೇಕಿನ್ನಿಲ್ಲಕ್ಕ. ನಮ್ ಗಿರಿಜಕ್ಕದ ಅಮಾಯಕವಾಗಿ ಪ್ರಾಣ ಹೋಯ್ತಲ್ಲಕ್ಕ. ಈಗ ಯಾರು ತಂದು ಕೊಡ್ತಾರೀಗ? ಅಯ್ಯೋ, ಹಿಂಗಾಗ್ತೈತಂತ ಯಾರಿಗೆ ಗೊತ್ತಿತ್ತು ಫಾತಿಮಕ್ಕ? ಇಲ್ಲಾಂದ್ರೆ ನಾನೇ ಹತ್ತು ಬಿಡ್ತಿದ್ನಿ. ನನ್ನ ಆಸೆ ಮಲ್ಲಿಗೆ ನೀ ಬಾಡದಿರು, ನಮ್ಮೂರ ಜ್ಯೋತಿ ನೀ ಆರದಿರು, ಬಂಗಾರದಂತ ಬೊಂಬೆ ಏಳೇಳು ಜನ್ಮವು ನೀ ನನ್ನ ಗೆಳತಿಯು, ಉಸಿರಲ್ಲಿ ತುಂಬಿದ ಕರುಳಿನ ಬಂದಿಯು, ಹೋಗಿ ಬಾರೆ ನನ್ನ ಪ್ರಾಣ ಜ್ಯೋತಿ, ಹೋಗಿ ಬಾರೆ ನನ್ನ ಪ್ರಾಣ ಜ್ಯೋತಿ. ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದೇ ಅವ್ವ. ನಮ್ಮ ಗಿರಿಜಕ್ಕ ಜೀವನದಾಗ ಅದೆಷ್ಟೆಷ್ಟು ಆಸೆ ಕನಸುಗಳನ್ನು ಇಟ್ಕೊಂಡಿತ್ತ ಏನು ಹೇವ. ನುಗ್ಗೆ ಸೊಪ್ಪಿನ ಆಸೆಗೆ ಜೀವನ ಹೋಗ್ಬಿಡ್ತೆ. ಸರೋಜ, ರೇಖಾ, ಯಾರಾದ್ರೂ ಒಬ್ರು ಹೋಗಿ ವಿಷ ಮುಟ್ಟಿಸ್ಬರ್ರಿ. ಪಾಪ ಹುಡುಗಿ ಏನು ಪಾಪ ಮಾಡಿತ್ತು ಏನೋ. ಈ ಕಡೆಗೆ ಅಮ್ಮನ್ನು ಕಳ್ಕೊಂಡಿರೋನು, ಈಗ ಮತ್ತೆ ಅಮ್ಮನ ಸ್ನಾನ ತುಂಬಿ ಬಂಗಾರದಂಗೆ ನೋಡ್ಕೋತಿದ್ದ ಅತ್ತೆನ ಕಳ್ಕೊಂಡಿರೋನು ಹೇಗೆ ತಡ್ಕೋತೈತ ಏನೋ. ನಾವು ಹೆಂಗೆ ಸಮಾಧಾನ ಮಾಡ್ಬೇಕಾ ಹುಡುಗಿಗೆ? ಸಮಾಧಾನ ಮಾಡ್ಕೋ ಸುಶೀಲಂದು ಅಕ್ಕ. ಈಗ ನಾವು ಎಷ್ಟಾದ್ರೂ ನಮ್ಮ ಗಿರಿಜಂದು ಅಕ್ಕ ವಾಪಸ್ಗೆ ಬರೋದಿಲ್ಲ, ವಾಪಸ್ನು ಬರೋದಿಲ್ಲ. ನಾವು ಹಿಂಗ ಹತ್ರ ನಮ್ಮ ಗಿರಿಜಕ್ಕ ಆತ್ಮಕ್ಕೆ ಶಾಂತಿನೂ ಸಿಗೋದಿಲ್ಲ. ಇಲ್ಲ, ಆತ್ಮ ಭಟಕ್ತಾ ಇರ್ತೈತೆ. ಸುಮ್ಮನಿರಿ, ಏನೇನು ಹೇಳಿ ಹೆದರ್ಸ್ಬೇಡ ಫಾತಿಮಕ್ಕ. ನಮ್ಮ ಗಿರಿಜಕ್ಕದ ಆತ್ಮ ಎಲ್ಲೂ ಹೋಗಿಲ್ಲ, ಇದೇ ದೇಹದಾಗೈತೆ.
ಸರ್ಜಿ ಜೀವ ಹೋಗಿ ಅರ್ಧ ಗಂಟೆ ಆತೆ. ಇಷ್ಟೊತ್ತಿಗೆ ನಮ್ಮ ಗಿರಿಜಕ್ಕ ಆತ್ಮ ಮ್ಯಾಲಕ್ಕೆ ಹೋಗ್ತಾ ಇರ್ತೈತೆ. ಆದ್ರೆ ಒಂದು ಮಾತು ಹೇಳ್ದೆ ನಮ್ಗೆ ಹೋಗತೈತಲ್ಲ, ಅದು ಬೇಸರ ಆಗತೈತೆ. ಒಂದ್ಸಲ ಬಂದು ಹೋಗಾ ತಿನ್ಲೆ ಸರ್ಜಿ, ಹೋಗಾ ತಿನ್ಲೆ ಸುಶಿ, ಹೋಗಾ ತಿನ್ಲೆ ಫಾತಿ ಅಂತ ಹೇಳೋದ್ರೆ ನಮಗೂ ಒಂದು ಸ್ವಲ್ಪ ಮುಂದೆ ಜೀವನ ಮಾಡಾಕಿದ್ದು ಆಕೈತೆ. ಆದರೆ ಎಲ್ಲಿ ಹೇಳ್ಬೇಕು, ಹೇಳೋದಿಲ್ಲ. ಗಿರಿಜಕ್ಕ ಗಿರಿಜಕ್ಕ ರೇಖಾ, ಯಾಕೆ ಅವಾಗಿಂದ ನೋಡತ್ತೀನಿ ಗಪ್ಪ ಕುಂತೆ ಅಲ್ಲ, ಮಾತಾಡೇನಾದ್ರೆ. ನಿನ್ನ ಧ್ವನಿ ಕೇಳಿನೂ ಎದ್ದೇಳ್ಬೋದು ನಮ್ಮ ಗಿರಿಜಕ್ಕ, ಮಾತಾಡೆ. ನಾನು ಮಾತಾಡಲ್ಲಕ್ಕ, ನಾನು ಮತ್ತೆ ಮಾತಾಡಿದೆಲ್ಲ ಉಲ್ಟಾ ಪಲ್ಟಾನ ಹಾಕೈತೆ. ಆಮೇಲೆ ಇಬ್ರು ಸೇರ್ಕೊಂಡು ನಂಗೆ ಹೊಡಿತೀರಿ. ಬ್ಯಾಡ್ ಬಿಡ್ರಿ, ನೀವೇ ಮಾತಾಡ್ರಿ, ನಾನು ಕೇಳ್ತೀನಿ. ನಿಂಗೆ ಬಿಟ್ಟಿರೋ ಶಕ್ತಿ ನಮಗಿಲ್ಲ. ಇದಕ್ಕ ಅನ್ನೋದವ ಸ್ನೇಹ ಅಂತೆ. ರೇಖಾ, ಫಾತಿ, ಸರ್ಜಿ, ಸುಶಿ ಯಾಕೆ ಅಳತಿರ್ಲೆ? ನಂಗೆ ಏನು ಆಗಿಲ್ಲ ನೋಡ್ರಿ, ಇಲ್ಲಿ ಎಷ್ಟು ಗಟ್ಟಿ ಮುಟ್ಟಿ ಆಗಿದ್ದೀನಿ. ತಿರುಗಿ ನೋಡ್ರಿ ಇಲ್ಲಿ. ಸುಶೀಲಕ್ಕ, ಗಿರ್ಜಕ್ಕ ಮಾತಾಡ್ತೆ. ಹೂನ್ಲೆ ಸರ್ಜಿ, ನನಗೂ ಕೇಳಿಸ್ತೆ. ನಮಗೂ ಕೇಳಿಸ್ತಕ್ಕ. ಗಿರ್ಜಕ್ಕ ಎಲ್ಲೈತೆ? ಗಿರ್ಜಕ್ಕ ಗಿರ್ಜಕ್ಕ ಎಲ್ಲೈತಕ್ಕ? ಇಲ್ಲ ಇಲ್ಲ, ಹೀಗಾಗೋದಕ್ಕೆ ನಾನು ಬಿಡಲ್ಲ. ಗಿರಿಜಂದು ಅಕ್ಕ ಎಲ್ಲೋಯ್ತಕ್ಕ? ಗಿರಿಜಕ್ಕ ಇಲ್ಲ, ಮಕ್ಕೊಂಡಿತ್ತು. ಹುಡುಕ್ರಿ ಜಲ್ದಿ. ಗಿರಿಜಕ್ಕ ಗಿರಿಜಕ್ಕ ಗಿರಿಜಂದು ಅಕ್ಕಾಗಿ ನಮ್ ಕಾಣಿಸೋದಿಲ್ಲ ಇನ್ನು ಮುಂದೆ. ಗಿರಿಜಂದು ಅಕ್ಕ ಆತ್ಮಾಗೆ ಕರ್ಕೊಂಡು ಹೋತು, ದೇಹಕ್ಕೆ ಹೋತು. ಏ ಇಲ್ಲಲೇ ಪತಿ, ಇಲ್ಲ ಇದ್ವಲ್ಲ, ನಾವು ಯಾವಾಗ ಕರ್ಕೊಂಡು ಹೋತೆ? ಅದು ಎಲ್ಲರಿಗೂ ಕಾಣಿಸೋದಿಲ್ಲ ಸುಶೀಲಂದು ಅಕ್ಕ. ನಾನ್ ನೋಡಿದ್ನಿ. ಅಯ್ಯೋ ದೇವ್ರೆ, ಲೇ ಪತಿ ಗುತ್ತಿ, ಇಲ್ದೇ ಇರೋವೆಲ್ಲ ಹೇಳಿ ಯಾಕೆ ಹೆದರ್ಸತ್ತೆ ಅವರಿಗೆ? ನಂಗೇನು ಆಗಿಲ್ಲ. ಹಿಂದಕ್ಕೆ ತಿರುಗಿ ನೋಡ್ರಿ, ಒಂದು ಸ್ವಲ್ಪ ನೋಡ್ರಿ ಹಿಂದಕ್ಕೆ ತಿರುಗಿ. ಅಯ್ಯೋ, ಹಿಂದಕ್ಕೆ ತಿರುಗಿ ನೋಡ್ಬೇಕಂತಕ್ಕ. ಸುಶೀಲಂದು ಅಕ್ಕ, ಸರೋಜಂದು ಅಕ್ಕ, ಕಾಪಾಡ್ರಿ ಕಾಪಾಡ್ರಿ. ಗ್ಯಾರಂಟಿ ನಮ್ ಗಿರಿಜಂದು ಅಕ್ಕ ದೆವ್ವಾಗಿ ಆಗಿ ಬಂದೈತೆ. ನಾನಂತರೂ ಹಿಂದಕ್ಕೆ ತಿರುಗಿ ನೋಡಲ್ಲ, ನೀವು ನೋಡ್ರಿ ಅಕ್ಕ. ಸುಮ್ಮನಿರ್ಲೇ ಪಾತಿ, ಮೊದ್ಲ ಎದುರು ಸಾಯತೀವಿ, ಅದ್ರಾಗ ಮತ್ತಷ್ಟು ಎದುರು ಸತಿಯಲ್ಲ ನಮ್ಗೆ. ಖರೇನ ಗಿರಿಜಕ್ಕ ದೆವ್ವಾಗಿ ಬಂದಿರ್ತೈತೆ? ಇಲ್ಲ ನಂಗಂತೂ ನಂಬೋದಕ್ಕಾಗತ್ತಿಲ್ಲವ. ಆದ್ರೆ ರೇಖಾ, ಸರೋಜಾ, ಪಾತಿ, ಯಾರೋ ಹಿಂದಕ್ಕೆ ತಿರುಗಿ ನೋಡ್ಬೇಡ್ರಿ. ನೋಡಿದ್ರೆ ಗ್ಯಾರಂಟಿ ದೆವ್ವ ನಮ್ಮನೆ ತಕೊಂಡು ಹೋಗ್ತೈತೆ, ನೋಡ್ಬೇಡ್ರಿ. ಆತ್ ಸುಶೀಲಂದು ಅಕ್ಕ ನೋಡೋದಿಲ್ಲ. ಸುಶೀಲಕ್ಕ, ಸರೋಜಕ್ಕ ಬರ್ರಿ ಹೋಗೋ, ನನಗೆ ಭಾಳ ಹೆದರಿಕೆ ಆಗತೈತೆ. ಇಲ್ಲಿ ನೋಡ್ಲೆ ಪಾತಿ. ಅಯ್ಯೋ, ಸುಶೀಲಂದು ಅಕ್ಕ, ಸರೋಜಂದು ಅಕ್ಕ, ಕಾಪಾಡ್ರಿ. ಗಿರಿಜಂದು ಅಕ್ಕ ದೆವ್ವಾಗಿ ನನ್ಗೆ ಮುಟ್ಟಕ್ ಬರತೈತೆ, ಕಾಪಾಡ್ರಿ. ಸರೋಜಾ, ಸುಶೀಲಕ್ಕ, ಸರೋಜಾ ಅನ್ನತೈತೆ. ಅಯ್ಯೋ, ಸುಶೀಲಾ, ರೇಖಾ, ಇಲ್ಲಿ ನೋಡ್ರಿ ಇಲ್ಲಿ. ಅಯ್ಯೋ, ಗಿರಿಜಕ್ಕ ದೇವ ನಮ್ಮಿಬ್ಬರದು ಹೆಸರು ತಗೊಳತೈತಕ್ಕ. ನನಗಂತೂ ಭಾಳ ಹೆದರಿಕೆ ಆಗತೈತೆ. ಫಾತಿಮಕ್ಕ, ನೀನೇನೋ ಸ್ವಲ್ಪ ಮುಂದಕ್ಕೆ ಸರಿ. ಸುಶೀಲಕ್ಕ, ಗಿರಿಜಕ್ಕ ಸೊಂಟಕ್ಕೆ ಜಿಗಿಡ್ತು. ಏನ್ ಹೇಳತ್ತಿಲ್ಲ ಸರ್ಜಿ? ಖರೇನ ಜಿಗಿಡ್ತಕ್ಕ, ಕೈ ಇಟ್ಟಿರೋದು ಹಂಗ ಐತೆ, ನೋಡ್ಬೇಕಿದ್ರೆ ನೀನು. ಇಲ್ಲ ಸರ್ಜಿ, ದೆವ್ವಗಳು ಮುಟ್ಟಿರೋದು ಗೊತ್ತಾಗೋದಿಲ್ಲ ನಮ್ಗೆ. ಏನಾದ್ರೆ ಯಾಕಿರ್ಲಿ, ತಡಿ ನೋಡ್ತೀನಿ. ಆದ್ರೂ ಹೆದರಿಕೆ ಆಗತ್ತೈತವ ನನ್ಗೆ. ಹೌದಲ್ಲೇ ಸರ್ಜಿ? ಬಿಡು ಗಿರಿಜಕ್ಕ. ಲೇ ಸರ್ಜಿ, ಪಾತಿ, ರೇಖಿ, ಕಾಪಾಡ್ರಿ, ನನ್ನ ಗಿರಿಜಕ್ಕ ಹೇಳ್ಕೊಂಡು ಹೋಗತೈತೆ. ಬಿಡು ಗಿರಿಜಕ್ಕ, ನಂಗೆ ಇನ್ನೂ ಬದುಕೋ ಆಸೆ ಭಾಳ ಐತೆ. ನಾನು ಏನೇನೋ ಕನ್ಸ್ಕೊಂಡಿನಿ, ಹೊಸ ಮನೆ ಕಟ್ಟಬೇಕು, ನನ್ನ ಸೊಸೆಯರ್ನ ನೋಡ್ಬೇಕು, ಇನ್ನು ಭಾಳ ಕನ್ಸುಗಳಿದಾವಕ್ಕ. ಫೋಟೋ ಒಂದು ಒಳ್ಳೇದು ಫ್ಯಾಮಿಲಿದ ಫೋಟೋ ತೆಗೆಸ್ಕೊಂಡು ಗೋಡೆಗೆ ಹಾಕ್ಬೇಕು, ಅದನ್ನ ಕಣ್ತುಂಬ ನೋಡ್ಬೇಕು. ನಿಮ್ಮ ಮನ್ಯಾಗ ಐತ್ ನೋಡು ನಿಮ್ಮ ಫ್ಯಾಮಿಲಿದ ಫೋಟೋ, ಹಂಗೆ ತೆಗೆಸ್ಬೇಕಂತ ಭಾಳ ಆಸೆ ಐತಕ್ಕ. ಬಿಡಕ್ಕ. ಸುಶಿ, ಹೆದರ್ಬೇಡ್ಲಿ, ನಾನು ಹಿಂಗೇನು ಮಾಡೋದಿಲ್ಲ. ಯಾಕೆ? ನಾನು ನಿನ್ ಗೆಳತಿ ಅಂತ ಏನು ಮಾಡೋದಿಲ್ಲ ಅಂತ ಅನ್ನತಿ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್. ಬಿಡು, ಹಂಗಾದ್ರೆ ಹೋಗ್ತೀನಿ ನಾನು. ಅದಲ್ಲ ಮತ್ತೆ ನಾನು ದೆವ್ವಾನ ಆಗಿಲ್ಲಲೇ ಸುಶಿ. ಯಾಕೆ ಇಷ್ಟ ಎದ್ರಾತೀರಿ? ನಾನು ಸತ್ತು ಇಲ್ಲ, ದೆವ್ವಾನೂ ಆಗಿಲ್ಲ. ನೋಡ್ಕೊಂಡ್ಬಿಟ್ಟೆ. ಹೌದಲ್ಲಕ್ಕ, ನಿನ್ ಕೆನ್ನೆ ನಂಗೆ ಮುಟ್ಟಕ್ ಬರತೈತೆ. ಸರೋಜಾ, ರೇಖಾ, ಫಾತಿ, ಜಲ್ದಿ ಬರ್ರಿ, ಇಲ್ಲಿ ನಮ್ ಗಿರಿಜಕ್ಕ ಸತ್ತಿಲ್ಲ. ಗಿರಿಜಕ್ಕ ಏನಾಗಿತ್ತು ನಿನಗೆ? ಅಯ್ಯೋ, ಜೀವ ವಾಪಸ್ ಬಂದಂಗೆ ಆತಕ್ಕ ಈಗ ನನಗೆ. ಖರೇನ ಜೀವನದಾಗ ಇಂಥ ಅನುಭವ ಯಾರಿಗೂ ಆಗಬಾರ್ದು. ಯಾಕಕ್ಕ, ಏನಾಗಿತ್ತು ನಿನಗೆ? ಹಾರ್ಟ್ ಅಟ್ಯಾಕ್ ಆಗಿತ್ತು? ಇಲ್ಲವ, ಯಾವ ಹಾರ್ಟ್ ಅಟ್ಯಾಕು ಆಗಿದ್ದಿಲ್ಲ, ಎದೆನೋ ಬಂದಿದ್ದಿಲ್ಲ. ಏನಾತಂದ್ರೆ ಅದು ಹೋಗಕ್ಕ, ನೀನು ಎಷ್ಟಿದೆಯಲ್ಲ ತಮಾಷೆ ಹಿಂಗ
ಉಸಿರು ಬಿಗಿ ಇಟ್ಕೊಂಡಿದ್ನಿ ನಾನು. ಅಯ್ಯೋ ಉಸಿರು ಬಿಡಾಕಿದ್ದಾಗ್ತಿತ್ತು, ತಳಮಳ ಜೀವ ಆಗ್ತಿತ್ತು. ಆದ್ರೂ ನೋಡೋಣ ನಮ್ಮ ಗೆಳತಿಯರು ಎಷ್ಟು ಇದು ಮಾಡ್ಕೋತಾರ, ನನ್ನ ಸತ್ತಾಗ ಹೆಂಗೆ ಅಳ್ತಾರಂತ ಒಂದು ಆಸೆ ಇತ್ತು ನನಗದು. ಅದಕ್ಕೆ ಹಂಗೆ ಮಾಡಿದ್ನವ. ದಯವಿಟ್ಟು ಕ್ಷಮಿಸ್ರಿ. ಸರೋಜಾ, ರೇಖಾ, ಪಾತಿ, ಸುಶೀಲಾ, ಕ್ಷಮಿಸ್ಬಿಟ್ರಿ ನನ್ನ. ಖರೇನ ನನ್ನ ಮೇಲೆ ಭಾಳ ಪ್ರೀತಿ ಇಟ್ಟಿರಿ, ನೀವು ಜೀವಾನೇ ಇಟ್ಟಿರಿ. ಬರ್ರಿ. ಹೋಗಿರ್ಚಂದು ಅಕ್ಕ, ನಿನ್ನ ತಮಾಷೆಗೆ ಹಿಂಗ್ ಮಾಡೋದು ನಂಗೆ ಭಾಳ ಹೆದರಿಕೆ ಆಗ್ತಿತ್ತಕ್ಕ. ಖರೇನ ನಿಂಗೇನೋ ಆಗ್ಬಿಟ್ಟೆ ಅನ್ಕೊಂಡ್ಬಿಟ್ಟಿದ್ನಿ. ಹಿಂಗ್ ತಮಾಷೆ ಅದು ಮಾಡಬೇಡ ಗಿರ್ಜಂದು ಅಕ್ಕ, ಪ್ಲೀಸ್. ಇಲ್ಲಲೇ ಫತಿ, ಇನ್ನೊಮ್ಮೆ ಇಂಥ ತಮಾಷೆ ಅದು ಮಾಡಕ್ ಹೋಗೋದಿಲ್ಲವ ನಾನು. ಗೊತ್ತಾತ್ ನಿನ್ನೆ ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ ನಿಮ್ಮೆಲ್ಲರಿಗೂ ಅಂತ ಗೊತ್ತಾತ. ಅದೇ ತಮಾಷೆ ಹೋಗಿ ಏನೇನೋ ಆಗ್ಬಿಡ್ತೆ. ನಾನೇನೋ ಅನ್ಕೊಂಡು ಮಾಡಿದ್ನಿ. ನೋಡೋಣ ನನ್ನ ಮೇಲೆ ಎಷ್ಟು ಪ್ರೀತಿ ಐತೆ, ನಾನು ಸತ್ತಂದ್ರೆ ನೀವು ಹೆಂಗೆ ಆಡ್ತೀರಿ, ಏನೇನು ತೆಗೆದು ಆಡ್ತೀರಿ ಅಂತ ಅದೊಂದು ಆಸೆ ಐತೆ ನನಗೆ. ಅದಕ್ಕೆ ಹಿಂಗೊಂದು ಅದೇನೋ ಅಂತಾರಲ್ವ, ಅದೇ ಪಿರಿಂಕ ಏನದು, ಅದು ಮಾಡಿದ್ನಿ. ಕ್ಷಮಿಸ್ರವ. ನಿಮ್ಗಿಂತ ಹೆಚ್ಚಾಗಿ ಆಗ ನಮ್ಮ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಭಾಳ ಅಂದ್ರೆ ಭಾಳ ಬೇಸರ ಆಗ್ಬಿಟ್ಟೈತೆ. ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಇಂಥದ್ದು ಯಾಕೆ ವಿಡಿಯೋ ಹಾಕಿದ್ದೀರಿ ಹಂಗೆ ಹಿಂಗಂತ ಕಾಮೆಂಟ್ ಹಾಕಿದ್ರು. ಅಪ್ಪ ನಂಗೆ ಆ ಕಾಮೆಂಟ್ಸ್ಗಳನ್ನ ನೋಡಿ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಡ್ತು. ಅದಕ್ಕೆ ಅವ್ರಿಗೆ ಒಂದು ಸ್ವಲ್ಪ ಮಾತಾಡ್ಸ್ಕೊಂಡು ಬರ್ತೀನಿ ರೀ, ಅವರಿಗೂ ಸಮಾಧಾನ ಮಾಡಬೇಕಲ್ಲ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ ರೀ. ನಾವು ಆರಾಮಿದ್ದೀವಿ ಅಪ್ಪ. ದಯವಿಟ್ಟು ಕ್ಷಮಿಸ್ರಿ. ಯಾಕಂದ್ರೆ ನಿನ್ನೆ ವಿಡಿಯೋದಿಂದ ನಿಮ್ಮೆಲ್ಲರ ಮನಸ್ಸಿಗೆ ಇಷ್ಟು ನೋವಾಗ್ತೈತೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ ರೀ ಅಪ್ಪ. ಆ ವಿಡಿಯೋ ಉದ್ದೇಶನ ಬೇರೆ ಆಗಿತ್ತು. ಯಾಕಂದ್ರೆ ಅಷ್ಟು ಸಣ್ಣ ಬಡ್ಡಿ ಮೇಲಿನ ಕೆಳಗೆ ಜಿಗಿದ್ರೆ ಯಾರು ಪ್ರಾಣ ಹೋಗ್ತೈತೆ ಹೇಳ್ರಿ, ಅದರೆಲ್ಲ ನೀವು ಯೋಚನೆ ಮಾಡಿರಿ. ಆದರೂ ಭಾಳ ಅಂದ್ರೆ ಭಾಳ ಬೇಸರ ಮಾಡಿಕೊಂಡು ಕಾಮೆಂಟ್ಸ್ಗಳನ್ನ ಹಾಕಿದ್ರಿ. ನಿಮ್ಮೆಲ್ಲರ ಈ ಪ್ರೀತಿಗೆ ಬೆಲೆನ ಕಟ್ಟೋಕ್ಕಾಗೋದಿಲ್ಲ ರೀ. ಅಷ್ಟು ನಂಗೆ ಖುಷಿನೂ ಆಯಿತು, ಕಣ್ಣೀರು ಬಂತ್ರಿ. ಯಾಕಂದ್ರೆ ಗಿರ್ಜಕ್ಕಾಗ ಎಷ್ಟು ಪ್ರೀತಿ ಕೊಡ್ತೀರಂತ ನಂಗೆ ನಿನ್ನೆ ಗೊತ್ತಾತ್ರಿ. ಆ ವಿಡಿಯೋ ಉದ್ದೇಶ ಏನಾಗಿತ್ತು ಅಂದ್ರೆ, ಬಡ್ಡಿ ಮೇಲಿಂದ ಬಿದ್ದು ಸುಮ್ಮನೆ ನೋಡೋಣ, ಕಣ್ಣು ಮುಚ್ಕೊಳ್ಳೋಣ, ನಮ್ಮ ಗೆಳತಿಯರೆಲ್ಲ ಏನೇನು ಧ್ವನಿ ತೆಗ್ದು ಆಳ್ತಾರೆ, ಹೆಂಗೆ ಆಳ್ತಾರೆ, ನನಗೆ ಎಷ್ಟು ಇದು ಮಾಡ್ತಾರೆ ಅಂತ ಅನ್ನೋದು ಅದೊಂದು ಉದ್ದೇಶ ಆಗಿತ್ತು ಅಷ್ಟೇ. ಬಿಟ್ರೆ ಏನಿಲ್ಲ. ಅದ್ರಾಗ ಕಾಮಿಡಿ ಮಾಡಕ್ಕೆ ನೋಡಿದೆ ನಾನು, ಅದು ಏನೇನೋ ಆಗಿಬಿಡ್ತ್ರಿ. ದಯವಿಟ್ಟು ಕ್ಷಮಿಸ್ರಿ. ಆಯ್ತು ರೀ ಅಪ್ಪ. ಈ ವಿಡಿಯೋ ಮಾಡಲೇಬೇಕಿತ್ತು ನಾನು, ಯಾಕಂದ್ರೆ ಸೋಮವಾರ ಹಾಕೋಣಂತ ಅನ್ಕೊಂಡಿರಿ ನಾನು. ನೆಕ್ಸ್ಟ್ ಎಪಿಸೋಡ್ಗೆ ಭಾಳ ಕಾಯ್ತಿರ್ತೀರಿ ಅಂತ ಗೊತ್ತಿತ್ತು ರೀ ನನಗೆ. ಇವತ್ತು ರವಿವಾರ ರೀ, ಕೆಲಸ ಎಲ್ಲ ಭಾಳ ಇತ್ತು. ಅದರಲ್ಲಿ ಬೇರೆ ನನ್ನ ಮಗಳು ನಿನ್ನೆ ಬಿದ್ದು ತುಟಿ ಎಲ್ಲ ಇದು ಮಾಡ್ಕೊಂಡಿದ್ಲ ರೀ. ಇವತ್ತೊಂದು ಸ್ವಲ್ಪ ಬ್ಯುಸಿ ಇದ್ರೂ ನಿಮಗೋಸ್ಕರ ಫ್ರೀ ಮಾಡಿಕೊಂಡು ಈ ಒಂದು ಚಿಕ್ಕ ವಿಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ರೀ. ಬರಬರ ನಡ್ರಿ ಬಿಸ್ಲಾತ್. ಓ ಸುಶೀಲಕ್ಕ, ಆವಾಗಲೇ ಹೋಗ್ಬೇಕಾದ್ರೆ ಏನು ಅಂದಿದ್ದಿ ಮರ್ತೋತೆ? ಏನು ಅಂದಿದ್ನಿ? ಅದಕ್ಕ ಪ್ಯಾರ್ಲೆನ್ ಕಿತ್ಕೊಡ್ತೀನಿ ಅಂದಿದ್ದೆ ಅಲ್ಲ. ಅಯ್ಯೋ ಶಿವನೇ, ಅದೇನೋ ಅಂತಾರಲ್ಲ ಅಂತ ಶಾಸ್ತ್ರ ತೆಗಿದೆ, ಮರ್ತಿಲ್ಲವ ನಾನು. ನೆನ್ಪೈತೆ. ಅದ ಈ ನುಗ್ಗೆ ಸೊಪ್ಪು ಕಿತ್ಕೊಂಡು ಬರೋ ಮಟ ಏನೇನಾತ ಎಲ್ಲ ನಿಂಗೆ ಗೊತ್ತೈತಲ್ಲ. ಈ ಟೆನ್ಷನ್ನಾಗ ಈ ಪರ್ಲೆ ಅಂತ ತಿನ್ನೋದತ್ತೈತಿಗೆ. ಬೇಡ ಬರವ, ಮೊದಲು ಹೋಗೋನು, ಬಿಸಿಲೈತೆ ಮೊದಲು, ಯಾಕೆ ಬೇಕು? ಹಾಪ ಅಡ್ಡಾಡ್ತಿರ್ತಾವೆ. ಏನೀಗ ಪರ್ಲೆ ಅಂತ ತಿನ್ನಕ್ಕೆ ಏನು ಬೈಕೆ ಗೀಕೆ ಬಂದೈತೆ ನಿನಗೆ? ನೀನಂತರೂ ಏನು ಬೈಕೆ ಬಂದ್ರೆ ಅಷ್ಟೇ ತಿನ್ಬೇಕು ಅನಿಸ್ತೈತೆ. ನಂಗೆ ಪ್ಯಾರ್ಲೇನಂದ್ರೆ ಭಾಳ ಇಷ್ಟ ಅಕ್ಕ, ಭಾಳ ತಿನ್ಬೇಕು ಅನ್ಸತೈತೆ. ಒಂದು ಕಿತ್ಕೊಡ್ಬಾ, ಇಲ್ಲ ಅಂತಂದ್ರೆ ನಾನು ಹೋಗಿ ಕಿತ್ಕೊಂಡು ಬರಲಿ. ಮತ್ತೆ ಬೈಕೆ ಬಂದ್ರೆ ಅಷ್ಟೇ ಹುಳಿ ಖಾರ ತಿನ್ಬೇಕು ಅನಿಸ್ತೈತೆ. ಪ್ಯಾರ್ಲೇನ್ ಬೇಡ ಅಂತಂದ್ರೆ ಇಷ್ಟು ಬೇಕು ಅನ್ನತ್ತೆ ಅಂದ್ರೆ ಅದೇ ಇರ್ಬೇಕು ಅನ್ಕೊಂಡವ ನಾನು. ಒಂದ್ಸತಿ ಹೇಳಿದ ಅರ್ಥ ಆಗಲ್ಲ ಬಿಡ್ಲೆ ಸರ್ಜಿ ನಿನಗೆ. ಅವಾಗಿಂದ ಹತ್ತತ್ತೆ ತಲೆ ಎಲ್ಲ ನೋಸತೈತೆ. ಏನೀಗ ಪ್ಯಾರ್ಲೆ ಅಂತ ತಿನ್ನೋದು ಅರ್ಜೆಂಟ್ ಐತೆ ನಿನಗೆ? ನಡ್ರಿ ಮೊದಲು ಹೋಗೋಣ ಮನೆಗೆ. ನುಗ್ಗೆ ಸೊಪ್ಪು ಬೇಡ, ಏನು ಬೇಡವ. ಗಿರಿಜಕ, ನಿನ್ನ ಮನೆಗೆ ಒಯ್ದು ಮಾಡ್ಕೊಂಡು ತಿನ್ರಿ, ನಾವೇನು ತಿಂತಾನೆ ಇರ್ತೀವಿ. ಸುಮ್ಮನೆ ಅಂದ್ವಿ ನಾವು, ನೋಡೋಣ ಏನಂತೀನಿ ನೀನಂತೆ. ಫತಿ, ಸರ್ಜಿ, ರೇಖಾ, ನಡ್ರಿ ಹೋಗೋಣ. ತಗೋ ಹೋಗೋಣ. ಈಗ ಟೈಮ್ 3:30 ಆಗಿರ್ಬೇಕು. ಮನೆಗೆ ಹೋಗಿ ಏನು ಮಾಡ್ತೀನಿ ನೀನು? ಆರಾಮ್ಸಲೆ ಹೋದ್ರೆ ಆತ. ಒಂದು ಪ್ಯಾರ್ಲೇನ್ ಕಿತ್ಕೊಂಡು ಬರ್ತೀನಿ ನೀರು, ಆಮೇಲೆ ಹೋಗೋಣಂತೆ. ಚಪ್ಪಲಿ ಅಲ್ಲೇ ಬಿಟ್ಟು ಬಂದೀನಿ ನಾನು. ಆತಾದೇವ್ರಿ, ಚಪ್ಪಲಿ ತಗೊಂಡು ಬಂದು ಒಂದು ಪ್ಯಾರ್ಲೇನ್ ಕಿತ್ಕೊಂಡು ಬರ್ತೀನಿ. ನಿಮಗೂ ಬೇಕಿದ್ರೆ ಹೇಳ್ರಿ, ಕಿತ್ಕೊಂಡು ಬರ್ತೀನಿ. ಒಳ್ಳೆ ಸಣ್ಣ ಮಕ್ಳಿಗತೆ ಆಡ್ತೀನಿ ನೋಡ್ಲೆ ಸರ್ಜಿ ನೀನು. ಚಪ್ಪಲಿ ಯಾಕೆ ಅಲ್ಲಿ ಬಿಟ್ಟು ಬಂದು? ಆತ ತಗೋ ರೇಖಾ, ಹೋಗೋಳು ಜೋಡಿ ಹೋಗಿ ಚಪ್ಪಲಿ ಹಾಕೊಂಡು ಹೋಗಿ ಒಂದೆರಡು ಪ್ಯಾರ್ಲೇನ್ ಕಿತ್ಕೊಂಡು ಬರ್ರಿ ಹೋಗ್ರಿ. ಆತಕ್ಕ. ಬಾ ಸರೋಜಕ್ಕ. ಹೊಲ ಕಡೆಗೆ ಹೋದ್ರೆ ನಾಳೆಕಿಗೆ ಕಿತ್ಕೊಂಡು ಬರೋಣಂತಿದ್ನಿ ನಾನು. ನಮ್ಮ ಗಿಡದಾಗಿನ ತುಸು ಬಿಡತ್ತಾವ. ಏಯವ್ವ, ತಿನ್ನೋರ ಇಲ್ಲ ನೋಡಿ, ಅಷ್ಟೊಂದು ಪ್ಯಾರ್ಲೇನ್ ಬಿಡತ್ತಾವ. ಮಾರಾಕತ್ರ ಹೋಗೋಣಂತಂದ್ರೆ ನಮ್ಮ ರಾಜು ಕೇಳೋದೇ ಇಲ್ಲವ, ಬ್ಯಾಡ ಅಂತಾನೆ. ಅದಕ್ಕೆ ಹಂಗೆ ಅವು ಗಿನಿ, ಅವು ಇವು ಕಾಗೆ ಪಕ್ಷಿ ಅವು ಇವು ತಿಂದ ಖಾಲಿ ಮಾಡತ್ತಾವ. ತಿನ್ನೋರ ಇಲ್ಲ. ಯಾವಾಗಾದ್ರೆ ನಾವು ಹೋದಾಗ ಎಲ್ಲ ಉಪ್ಪು ಖಾರ ಐತಲ್ಲ, ಹಂಗೆ ಕೊಯ್ದು ತಿಂತಿರ್ತೀವಿ ಗಂಡ ಹೆಂಡ್ತಿ. ಹೌದೇನು? ಹಂಗ ಮಾಡೋದು. ಮತ್ತೆ ಏನು ಮಾಡಕ್ ಬರ್ತೈತೆ? ಮಾರಾಕ್ ಪಟ್ನಕ್ಕೆ ಹೋಗಿಲ್ಲ ಅಂದ್ರೆ ಇಲ್ಲ ಶಾಲೆ ಹತ್ರ ಹೋಗ್ಬೇಕಕ್ಕ. 5 ರೂಪಾಯಿಗೊಂದು 10 ರೂಪಾಯಿಗೊಂದು ಹೋಗ್ತಿದ್ವು. ಇರ್ಲಿ ಬಿಡು, ಏನು ಕಡಿಮೆ ಐತೆ ಬಿಡಕ್ಕ. ಯಾಕೆ ಅಲ್ಲಿ ಬಿಸ್ಲಾಗ ಹೋಗಿದ್ ಮಾಡ್ತಿ? ಹೋದ್ರೆ ಹೋಗ್ತೈತೆ ಬಿಡು. ಪಾಪ ಪಕ್ಷಿಗಳಾದ್ರೆ ತಿಂದು ಇದು ಮಾಡ್ತಾವ, ಹೊಟ್ಟೆ ತುಂಬಿಸ್ಕೊತಾವಲ್ಲ. ಪಕ್ಷಿಗಳು ತಿಂತಾವ ಬಿಡು. ಆದ್ರೆ
ತಿಂದು ತಿಂದು ಎಷ್ಟಂತ ತಿಂತಾವು. ಅವು ಏನು ಪೂರ್ತಿ ತಿಂತಾವ ಅಂತ ಮಾಡಿದ್ದೆ, ಅರ್ಧ ಮರ್ಧ ತಿಂದು ಎಲ್ಲ ಕೆಳಗ ಬಿದ್ಕೊಳ್ ತಗೋತಾವು. ನೋಡ್ತೀನಿ ಏನಾದ್ರೂ ಐಡಿಯಾ ಮಾಡಿ ಕಿತ್ಕೊಂಡು ಬಂದು ನಿಮ್ಮ ಮನ್ಯಾಗ ಒಂದಿನ ಪುಟ್ಟಿ ಇಡ್ತೀನಿ ನೋಡೋಣ. ನನ್ನ ಮಗ ಪಟ್ನ ಗಿಟ್ನಕ್ ಹೋದ್ರೆ ಅವಾಗ ಬಂದೆ ತರ್ಲೆ ನಿನ್ ಪುಟ್ಟಿ ಒಯ್ದು ಪುಟ್ಟಿ ಗುಂಡಾರು ಶಾಲೆ ಹತ್ರ ಕುಂತ್ ಮಾರ್ ಬರ್ತೀನವ. 5 ರೂಪಾಯಿಗೂ ಹೋದ್ರೆ ಹೋಗ್ಲಿ, ಸಿಕ್ಕಿರೋ ಒಂದು 200 ರೂಪಾಯಿ 300 ರೂಪಾಯಿ ಸಿಗ್ತಾವೆ. ಆದಾದ್ರೆ ಯಾಕೆ ಬಿಡ್ಬೇಕಲ್ಲ. ತಂದಿಡಕ ಬ್ಯಾಡ ಅನ್ನಲ್ಲ ನಾನು, ಆದ್ರೆ ಮೈ ನೋವು ಮಾಡ್ಕೊಂಡು ಆ ಬಿಸ್ಲಾಗದು ಕುಂತು ಯಾಕೆ ಮಾರಕ್ ಹೋಗಿ ಅಂತೀನಿ ನಾನು. ಕೇಳಿದ್ರೆ ನಿನ್ ಮಗ 200 ರೂಪಾಯಿ ಕೊಡೋದಿಲ್ಲ, ಕೊಡ್ತಾನೆ ತಗೋ ಪಾಪ ರಾಜು ಏನು ಹಂಗೆ ಇದು ಮಾಡೋದಿಲ್ಲ, ಅದಕ್ಕೆ ನಿನ್ಗೆ ಆ ಕಡೆ ಈ ಕಡೆ ಮಾರಕ್ಕೆ ಹೋಗ್ಬೇಡ ಅಂತಿರೋದು. ಏನು ಮಾಡ್ತೀವಿ 200 ರೂಪಾಯಿ ತಗೊಂಡು ಸುಮ್ಮನಿರೋ. ಏನು ಕೊಡ್ತಾನವ ನನ್ನ ಮಗ, ಕೇಳಿದ್ರೆ ಇಲ್ಲ ಅನ್ನೋದಿಲ್ಲ. ನಾನೆಲ್ಲ ಆಗ್ಲೆಲ್ಲ ಕೇಳೋದು ಅವನ ಹತ್ರಕ್ಕಂತೆ. ಅವು ಇವು ಮತ್ತು ಕೌದಿ ಮಾರಿರೋ ದುಡ್ಡು, ತರಕಾರಿ ಮತ್ತು ಇವು ಪ್ಯಾರ್ಲೇನ್ ಮಾರಿರೋ ದುಡ್ಡಿದ್ರೆ ಕೇಳಕ್ಕೆ ಬರೋದಿಲ್ಲ. ಒಂದು 15-20 ದಿನದ್ದು ಎಲ್ಲ ಇಡ್ತೇದಾದ್ರೆ ದಾಡ್ತೈತೆ ಅಂತ ಹಂಗೆ ಮಾಡ್ತೀನವ. ಆತೈತೆ ಇವ್ರಿನವ ಹೋದವ್ರು ಆ ಕಡೆಗೆ ಹೋಗಿದಾರ. ಏ ಸರ್ಜಿ ರೇಖಾ, ಹ್ಞೂ ಬರಾತೀವಕ್ಕ. ಚಪ್ಪಲಿ ಸಿಗಾತಿರ್ಲಿಲ್ಲ, ಅವು ಎಲ್ಲಾಗ ಆ ಕಡೆ ಈ ಕಡೆ ಎಲ್ಲ ಹೋಗಿದ್ವು. ಒಂದ ಒಂದು ಸಿಕ್ಕಿತ್ತು, ಈಗ ಸಿಕ್ಕಿದ್ವು. ಬರಾತಿ ತಡಿ ರೇಖಾ, ಜಲ್ದಿ ನಡಿ, ಜಲ್ದಿ ಬರ್ರಿ. ಎಷ್ಟೊತ್ತದ ಅವಾಗಿಂದ ನಿಂತ್ಕೊಂಡು ಕಾಲೆಲ್ಲ ನೋಸತ. ಸುಶೀಲ ನಡಿಯವ, ಈಗ ಹೋಗಾತಾರವ್ರು. ಒಂದು ಸ್ವಲ್ಪ ಕುಂದ್ರೋ ನಡ್ರಿ, ಕಾಲು ನೋಸತ. ಆತದ ಬಾರಕ, ಈಗ ಹೋಗಾತಾರವ್ರು. ಇನ್ನೂ ಕಿತ್ಕೊಂಡು ಬರೋದು ಲೇಟ್ ಆಕೈತೆ ನಡ್ರಿ. ನನಗೂ ಅವಾಗಿಂದ ನಿಂತು ಕಾಲೆಲ್ಲ ನೋಸತ. ಫತಿ ನಡಿಲಿ ಆ ಕಡೆ ನೆರಳಾಗ ಹೋಗೋಣ. ಆಗಲ್ಲ ನೆರಳೈತ್ ಬರ್ರಿ. ರೇಖಾ ಕೈಗೆ ಸಿಗ್ತಾವ ಇಲ್ಲ ಅವು ಪೆರ್ಲೆಯನ್ನು? ಹತ್ರ ಹೋಗಿ ನೋಡೋಣ ನಡಿಯಕ. ಕೈಗೆ ಸಿಕ್ಕಿದ್ರೆ ಹಂಗೆ, ಇಲ್ಲ ಅಂತಂದ್ರೆ ಹತ್ತಿದ್ರೆ ಹಾಕೈತಿ. ಅಯ್ಯಯ್ಯೋ ಹತ್ತೋದು ಬೇಡಕ್ಕ, ಯಾಕೆ ಬೇಕು ಎಲ್ಲ ಕಟ್ಟಿಗೆ ಗಿಟಿಗೆ. ಇಲ್ಲ ಅಂತಂದ್ರೆ ಇವು ಕಲ್ಲಿದಾವಲ್ಲ, ಕಲ್ಲು ತಗೊಂಡು ಬಿಸಾಡಿದ್ರೆ ಆತಲ್ಲ. ಗಿರಿಜಕ್ಕ ನೋಡಲ್ಲಿ ಎಷ್ಟು ಸಾವಕಾಸಿಗೆ ಹೋಗತ್ತಾರ ಅವ್ರು. ಹ್ಞೂನ್ಲೇ ಪಾತಿ, ನಾನು ಅವಾಗಿಂದ ಅದ ನೋಡಾತೀನಿ ಇರೋ, ಹೇಳ್ತೀನಿ ಅವ್ರಿಗೆ. ಓ ಸರ್ಜಿ ರೇಖಿ ಬರಾಬರ ಹೋಗಿ ಕಿತ್ಕೊಂಡು ಬರ್ರಿ ಹೋಗ್ರವ ಒಂದೆರಡು. ಅದೇನದು ಹಂಗೆ ನಡೆಯತ್ತೀರಿ? ಹ್ಞೂ ಹೋಗಾತೇವಕ್ಕ. ಅದು ಭಾಳ ನಾಲೈತಲ್ಲ ಗಿಡ, ಕೈಗೆ ಸಿಗ್ತಾವ ಇಲ್ಲ ಅದ ನೋಡಾತಿದ್ವಿ. ಕಲ್ಲು ಇಲ್ಲ ಇವು ಕಟ್ಟಿಗೆ ಗಿಟಿಗೆ ತಗೊಂಡು ಬಿಸಾಟೋಣಂತೆ ಅವ ಹುಡ್ಕಾಡತ್ತಿದ್ವಿ. ಏ ಕಲ್ಲು ಕಟ್ಟಿಗೆ ಯಾಕೆ ತಗೋತೀರಿ? ಹಂಗ ಒಂದೆರಡು ಬಡ್ಡಿ ಮೇಲೆ ಹತ್ತಿ ಕಿತ್ಕೊಳ್ರಿ, ಇಲ್ಲ ಅಂತಂದ್ರೆ ಬರ್ಲಿ ನಾನು. ಗಿರ್ಜಕ್ಕ ನಿನ್ ಕೈ ಮುಗಿತೀನಕ್ಕ. ಹೆಂಗ್ ಕುಂತೆ ಅಲ್ಲ ಹಂಗ ದೇವ್ರ ಕುಂತಂಗ ಗಪ್ಪು ಕುಂತು ಬಿಡ್ ನೀನು. ಅವ್ರಿಗೆ ತಿನ್ಬೇಕನ್ಸಿದ್ರೆ ಕಿತ್ಕೊಂಡು ಬರ್ತಾರ, ಇಲ್ಲ ಅಂದ್ರೆ ಹಂಗ ಬರ್ತಾರ ಅವ್ರು. ನೀನಂತ್ರು ಎದ್ದು ಹೋಗ್ಬೇಡ ನೋಡಿ, ಈಗ ಹೇಳತ್ತೀನಿ. ಸರ್ಜಿ ರೇಖಿ ಹೋಗ್ರಿ ನೀವು. ಹ್ಞೂ ಈಗ ಹೋಗಾತೇವಕ್ಕ. ಸರೋಜಕ್ಕ ನಡಿ ಹೋಗೋಣ ಜಲ್ದಿ. ಮತ್ತೆ ಏನು ನೋಡಾತಾರಕ್ಕ ಅವ್ರಿ? ನೋಡು ಬರಾಬರ ಹೋಗಿ ಒಂದೆರಡು ಕಿತ್ಕೊಂಡು ಬರ್ರಿ ಅಂತಂದ್ರೆ ಅಲ್ಲಿ ಹೋಗಿ ಈಕಿ ಆ ಕಡೆ ನೋಡತ್ತಾಳ, ಆಕಿ ಮೇಲೆ ನೋಡತ್ತಾಳ. ಓ ರೇಖಾ ಸರ್ಜಿ ಸರೋಜಕ್ಕ ಅಲ್ಲಿ ನೋಡಿ. ಗಿರಿಜಕ್ಕ ನಮ್ಮ ಕಡೆಗ ನೋಡ್ ಭಯಾತೈತೆ. ಜಲ್ದಿ ತಗೋ. ಯಾವ ಕಲ್ಲು ಇಲ್ಲ ಕಟ್ಟಿಗೆನೂ ಇಲ್ಲ ಕೈಲಿ. ಕೇಳ್ಸಾತೈತ್ರೇಕ. ಈಗ ಮ್ಯಾಲಿದಾವ ಇವು ಪೆರ್ಲೆಯನ್ನು. ಏನು ಮಾಡೋಣ ಈಗ? ಹ್ಞೂ ಆತಕ್ಕ ಬಂದ್ವಿ. ರೇಖಾ ಅಲ್ಲಿ ಗದ್ದಾಗ ಇವು ಇದು ನೋಡ್, ಎಂಡೆ ಇದು ನೋಡ್, ತಗೊಂಡ್ ಬಾ. ಓಹೋ ಆಗಲ್ಲ ಕೈ ಇವ್ರದ್ದು. ಗಿರಿಜಂದ ಅಕ್ಕ ಅಲ್ಲಿ ನೋಡು. ಮತ್ತೆ ರೇಖಾಗೆ ಅಕ್ಕ ಏನು ಹುಡ್ಕಾತೈತೆ. ರೇಖಾ ಸಿಕ್ಕಿಲ್ಲ, ಅದ ನೋಡಾತೀನಿ ರೇಖಾ. ಇಲ್ಲೆಲ್ಲಿಲ್ಲ, ಇನ್ನ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡ್ತೀನಿ. ಅಯ್ಯ ಶಿವನೇ ಮುಗಿತ್ ಬಿಡು, ಇವ್ರು ಬಂದಂಗ. ಈಗ ಈಕಿ ಈ ಕಡೆಗೆ ಏನು ಹುಡ್ಕಾತಾಳು, ಆಕಿ ಅಲ್ಲಿ ಹೋಗಿ ಏನು ಹುಡ್ಕಾತಾಳು. ಸುಶೀಲಾ ಪಾತಿ ನಡ್ರಿ ನಾವು ಮನೆಗೆ ಹೋಗೋಣ. ಅವ್ರಿಬ್ರು ಯಾವಾಗಾದ್ರ ಬರ್ಲಿ. ನಾನು ಎಲ್ಲೆಡ್ಕೆ ಚೀಲನೂ ತರ್ಲಿಲ್ಲವ ಯಾವ, ಇಲ್ಲ ಅಂದ್ರೆ ಮೂವರು ಕುಂತ ಹಾಕೋಬಹುದಾಗಿತ್ತು. ಆತತ್ ನಡ್ರಿ ಯಾವಾಗಾದ್ರ ಬರ್ಲಿ ಅವ್ರಿ. ರೇಖಾ ಸರ್ಜಿ ನಾವು ಹೋಗತ್ತೀನಿ ನೋಡ್ರಿ ಬರ್ರಿ. ಇರು ಗಿರಿಜಾಕ ಯಾಕೆ ಹಂಗೆ ಮಾಡತ್ತೀನಿ ನೀನು? ಒಂದು ಎರಡು ಪ್ಯಾರ್ಲೆನ್ ಕಿತ್ಕೊಂಡು ಬರ್ತೀವಿ. ಇವರು ಅದು ಕೈಗ ಸಿಗಾತಿಲ್ಲ, ಭಾಳ ಮ್ಯಾಲಿದಾವು. ಅದಕ್ಕೆ ಕಲ್ಲು ಇಲ್ಲ ಕಟ್ಟಿಗೆ ಸಿಗ್ತೈತ ನೋಡಿ ಹುಡ್ಕೊಂಡು ಬಾ ಅಂತ ರೇಖಾ ಕಳ್ಸಿನಿ. ಸಿಗ್ತಾ ಇಲ್ಲ ಆಕಿಗೆ. ರೇಖಾ ಸಿಕ್ತ ಕಲ್ಲು? ಹ್ಞೂ ಸಿಕ್ತಕ್ಕ, ಸಿಕ್ತು. ಹ್ಞೂ ತಗೊಂಡ್ ಬಾ. ಅಯ್ಯೋ ಒಂದೆರಡು ಪ್ಯಾರ್ಲೆನ್ ಕಿತ್ಕೊಂಡು ಬರಾಕ ಎಷ್ಟು ನಾಟಕ ಮಾಡತ್ತಾರ ನೋಡಿವ್ರಿ. ಗಿರಿಜಾಕ ಹಗ್ಲೆಲ್ಲ ಕರಿಬೇಡ, ಗಪ್ಪಿರೋರಿಗೆ ಯಾವಾಗ ಬರ್ತಾರ ನೋಡೋಣ. ಸರೋಜಕ್ಕ ನಾನು ಹೊಡಿಲಿ? ಕರೆಕ್ಟ್ ಪ್ಯಾರ್ಲೆ ಹಣ್ಣಿಂಗ್ ಗುರಿ ಇಟ್ಟು ಹೊಡ್ಯಾಕ ಬರ್ತೈತಿ ನಿನ್ಗೆ? ಹಂಗ ಹೊಡಿತೀನಿ, ಆದ್ರೆ ಪ್ಯಾರ್ಲೆ ಹಣ್ಣಿಗೆ ಹೋಗಿ ಬೀಳ್ತೈತೆ ಇಲ್ಲ ಗೊತ್ತಿಲ್ಲಕ್ಕ. ಕರೆಕ್ಟ್ ಹೊಡ್ಯಾಕ ಬರೋದಿಲ್ಲ ಅಂದ್ರೆ ಮತ್ತೆ ಕಲ್ಲು ಎತ್ಲಾಗದ್ರ ಆ ಕಡೆ ತೋಟದೊಳಗೆ ಹೋಗಿ ಬಿದ್ರೆ ಮತ್ತೆ ಹೋಗಿ ತರೋದಕ್ಕೈತೆ. ಇಲ್ಲಿ ನೋಡಿದ್ರೆ ಯಾವ ಹೆಂಡೆ ಕಲ್ಲು ಕಟ್ಟಿಗೆಗಳು ಕಾಣತಿಲ್ಲವ. ಸುಮ್ಮನೆ ಒಂದೆರಡು ಹತ್ತು ಕಿತ್ಕೊಳ್ಳೋಣ. ಬ್ಯಾಡಕ್ಕ, ಹತ್ತೋದದು ಯಾಕೆ ಬೇಕು? ಸರಿ ನಾನು ಹೊಡಿತೀನಿ. ನೀನ್ ಈ ಕಡೆ ಒಗದಿದ್ ಕಲ್ಲು ಎಲೆಗೂ ಬಡದ್ ಕೆಳಗ್ ಬಿದ್ದಿಲ್ಲ ಅದು. ಸರಿ ನಾನು ಹೊಡಿತೀನಿ. ಬಂದಂಗ ಬಿಡಕ್ಕ. ಇವ್ರು ಕೆಳಗ್ ಟ್ಯಾಂಕಿಗಿರೋ ಒಂದೆರಡು ಪ್ಯಾರ್ಲೇನ್ ಕಿತ್ಕೊಂಡು ಬರೋದ್ ಬಿಟ್ಟು ಅವು ಕಲ್ಲು ಎಸೆದಾರ ನೋಡು. ಕಲ್ಲು ಹೋಗಿ ಯಾವಾಗ ಬೀಳ್ಬೇಕು, ಅವು ಪ್ಯಾರ್ಲೇನ್ ಯಾವಾಗ ಕೆಳಗ್ ಬೀಳ್ಬೇಕು? ಛೇ ಹೇಳಿದ್ದು ಕೇಳೋದಿಲ್ಲಕ್ಕ. ಬಿಸ್ಲಾಗ ನೋಡು ಜಳ ಎಷ್ಟು ಬಡಿಯತೈತೆ. ಮುಂಜಾನೆಯಿಂದ ಚಳಿ ಆಗತೈತೆ, ಈಗ ಬಿಸ್ಲಾಗ ಸೆಕೆ ಆಗತೈತೆ. ಫಾತಿ ನಡಿಲಿ ನಾವು ಹೋಗೋಣ ನಡ್ರಿ. ಗಿರ್ಜಕ್ಕ ಸರೋಜಕ್ಕ ಈ ಕಡೆ ಬೇಡ, ದೂರದಿಂದ ಹೊಡಿ ನೋಡು, ಅದಕ್ಕ ಬಂದ್ ಬೀಳ್ತೈತೆ. ತಡಿ ಬರ್ಲಿ ಅವ್ರು. ಮತ್ತೆ ಹೇಳಿದಾಳ ಹೋಗ್ಬೇಡ್ರಿ ಅಂತ ಮತ್ತೆ ಹೆಂಗ್ ಹೋಗಿ. ಅಲ್ಲಿ ನೋಡಿ ಗಿರ್ಜಂದು ಅಕ್ಕ ಸರೋಜಂದು ಅಕ್ಕ ಆ ಕಡೆ ಕಲ್ಲಿಗೆ ಹೊಡೆಯತೈತೆ. ರೇಖಾದು ಅಕ್ಕ ಅಲ್ಲೇ ನಿಂತೈತೆ. ಕಲ್ಲಿಗೆ ಬಿದ್ದು ತಲೆಗೆ ಬಿದ್ರ ಏನ್ ಗತಿ? ಓ ರೇಖಾಂದು ಅಕ್ಕ ನೀನು ಆ ಕಡೆಗೆ ಹೋಗ. ಅಯ್ಯ ಹೌದನ್ನ ಸರೋಜಕ್ಕ ಈ ಕಡೆಗ ಕಲ್ಲು ಹೊಸೈತೈತೆ. ನಾನ್ ನೋಡಿಲ್ಲ ನಿಂತೀನಿ. ಹಾಗಾದಿರೋ ಆ ಕಡೆಗೆ ಹೋಗ್ತೀನಿ. ಸರೋಜಕ್ಕ ಇರು, ನಾನು ಆ ಕಡೆಗೆ ಬರತೀನಿ. ಈಗ ಹೊಡಿಲಿ.
ಆತಕ್ಕ ಗುರಿ ಇಟ್ಟೊಡಿ ಈಗ. ಯಾ ಹ್ಮ್. ಸರೋಜಕ್ಕ ಗುರಿ ಇಟ್ಟು ಹೊಡಿತೀನಂದ ಪ್ಯಾರ್ಲೆ ಗಿಡ ಬಿಟ್ಟು ಆ ಕಡೆಗೆ ದಾಟ್ ಹೋಯ್ತದ ಕಲ್ಲು. ಪ್ಯಾರ್ಲೆ ಗಿಡಕ್ಕೆ ಗುರಿ ಇಟ್ಟು ಯಾರು ಹೊಡೆದಿದ್ದಾರೆ ಈಗ? ನಾನು ಶಾಲೆ ಒಳಗೆ ಕಲ್ಲು ಎಸೆದಾಗ ಫಸ್ಟ್ ನಂಬರ್ ಒಂದಿದ್ನಿ ರೇಖಾ. ಅದಕ್ಕೆ ಭಾಳ ವರ್ಷ ಆತಲ್ಲ ಈಗ. ನೋಡೋಣ ತಡಿ ಎಷ್ಟು ದೂರ ಹೋಗಿ ಬೀಳ್ತೈತಂತೆ. ನೋಡಿದ್ನಿ ನೋಡಿ ಎಷ್ಟು ದೂರ ಹೋಗಿ ಬಿದ್ದೈತೆ. ಈಗ ಹೊಡಿತೀನಿ ನೋಡ. ಕರೆಕ್ಟ್ ಗುರಿ ಇಟ್ಟು ಹೊಡೆದ್ನಿ ಅಂತಂದ್ರೆ ಎಷ್ಟು ಒಂದು 15-20 ಪ್ಯಾರ್ಲೆ ಹಣ್ಣುಗಳು ಒಂದೇ ಸಲ ಕೆಳಗೆ ಉರುಳ್ಬೇಕು ಹಂಗೆ ಹೊಡಿತೀನಿ ನೋಡು. ಹೌದೇನಕ್ಕ? ಓ ಸೂಪರ್ ಬಿಡಕ್ಕ ನೀನು. ನಾನು ಪ್ಯಾರ್ಲೆ ಹಣ್ಣಿನ ಗಿಡ ಕೊಡಿಯೋದು ಬಿಟ್ಟು ಆ ಕಡೆ ಯಾಕೆ ಹೋಗಿ ಬೀಳತೈತೆ ಕಲ್ಲು ಅನ್ನತೀನಿ. ಆತಾತೆ ಇಲ್ಲಿಂದನೇ ಹೊಡಿತಿ, ಆ ಕಡೆಗೆ ಬಂದು ಹೊಡಿತೈತಿ. ಕಲ್ಲು ತಂದು ಕೊಡ್ಲಿ? ಬ್ಯಾಡ ಬ್ಯಾಡ, ಇದೇ ಗದ್ದಾಗಿಂದ ಹೊಡಿಯೋಣ. ಯಾಕಂದ್ರೆ ಹತ್ರದಿಂದ ಹೊಡೆದ್ರೆ ಪ್ಯಾರ್ಲೆ ಹಣ್ಣು ಕೆಳಗೆ ಬೀಳಲ್ಲ ಅವು. ಇಲ್ಲಿಂದನೇ ಹೊಡಿತೀನಿ, ತಗೊಂಡ್ ಬಾವು. ಜಿ ಜಿಂಬೆ ಬಾ ನನ್ನ ಜೊತೆಗೆ ಹಾಡು ನಲಿದಾಡು. ತಗೋ ಸರೋಜಕ್ಕ. ನಾನಂತಂದ್ರೆ ಏನ್ ಹಂಗ ಅಂತ ಮಾಡಿದ್ದೆ? ಕಲ್ಲು ಎಸೆದಾಗ ಫಸ್ಟ್ ನಂಬರ್ ಅನ್ನೋದಿನ್ ನಾನು. ಜಲ್ದಿ ತಗೊಂಡ್ ಬರವ, ಹೋಗೋನ್. ಬಿಸ್ಲಾಕ್ ಕುಂದ್ ಸಾಕ್ ಆತತ್ಲಾಗ. ಸುಶೀಲಾ ಏನು ಗೊಯ್ ಏನ್ ಶಬ್ದ ಬರತೈತೆ? ಸೊಳ್ಳೆ ಗಿಡ ಇದಾವ ಏನಿಲ್ಲ? ಸೊಳ್ಳೆದು ಅಲ್ಲಕ್ಕ, ಗಿರ್ಜಂದು ಅಕ್ಕ ಮ್ಯಾಲ್ ನೋಡ್ರಿ. ಅಯ್ಯಲ್ಲ, ಗಿರ್ಜಂದು ಅಕ್ಕ ಜೇನುಳಾಗಿ ನಮ್ಮ ಮೇಲೆ ಹಮ್ಲಾಗಿ ಮಾಡಕ್ ಬರತಾವ. ಜಲ್ದಿ ಏನಾದ್ರೂ ಮಾಡು. ಅರೆ ರೇಖಾಂದು ಅಕ್ಕ ऊपर देखो, ऊपर ಜೇನುಳಾಗಿ ನಿಮ್ಗೆ ಮುತ್ತಿಡಕ್ ಬರತಾವ. ಓಡ್ರಿ ಜಲ್ದಿ ಓಡ್ರಿ. ಎಲ್ಲಿ? ಅಯ್ಯೋ ಸರೋಜಕ್ಕ, ಜೇನುಳ ಓಡಕ್ಕ ಓಡು. ಅಯ್ಯೋ ಎಲ್ಲಿಂದ ಬಂದ್ವ ಅವು? ದೊಡ್ಡ ನೊಣ ಹೊಡಿತಂದ್ರ ಮುಗಿತು, ಸತ್ತ ಹೋಗ್ಬಿಡ್ತೀವಿ ನಾವು. ಜಲ್ದಿ ಓಡ್ರಿ ಅಕ್ಕ, ಜಲ್ದಿ ಓಡ್. ಒಂದ್ ತಪ್ಪಿದ್ರ ಒಂದ್ ಅನಾಹುತ ಆಗತೈತವ. ಏನಾಗೈತೆ ಏನೋ ಇವತ್ತು. ನಾನ್ ಬರತೀನಿ, ನೀನ್ ಜಲ್ದಿ ಓಡಕ್ಕ. ಜೇನುಳ ನಮ್ಮಿಂದ ಬರತಾವ. ಅಯ್ಯೋ ನನ್ ಕಡೆಗೆ ಬರತೈತಕ್ಕ ಇದು. ಸುಶೀಲಂದು ಅಕ್ಕ ಮಾತಾಡ್ಬೇಡ, ಸ್ವಲ್ಪ ಹಂಗ ಹಿಡ್ಕೊ ಮುಖಕ್ಕೆ. ಹೋಯ್ತನ್ಲೆ ಕತೆ. ಇಲ್ಲ ಗಿರ್ಜಂದು ಅಕ್ಕ ಐತೆ, ಸುಶೀಲಕ್ಕ ಕಡೆಗೆ ಹೋಗತೈತೆ. ಅದು ಗಂಭೀರ ಮಾತಾಡ್ಬೇಡ ಆಯ್ತಾ? ಇನ್ನು ಗಪ್ಪಿರಿ. ಈಗ ಇವು ಎಲ್ಲಿಂದ ಬಂದವ? ಎಲ್ಲಿ ಬಿಡಾಡಿಯರ್ ಜೇನ್ ಗುಡಿ ಕಲ್ಲು ವಸ್ತು ಹೋಗಿದಾರ ಏನವ? ಅದಕ್ಕೆ ಒಮ್ಮಿಲ್ಲ ಇಷ್ಟಿಷ್ಟು ನೋಡ ನಮ್ಮ ಕಡೆಗೆ ಹಾರು ಬರತಾವ. ಗಪ್ಪಿರಿ. ಖಾತಿ ಸುಶಿ ಕೆಳಗೆ ದಬ್ಬಾಕೊಂಡು ಮಕ್ಕೊಂಡ್ಬಿಡ್ರಿ ಹೇಳ್ತೀನಿ. ಅಂದ್ರೆ ಅವು ಕಡೆಯಲ್ಲ. ಇಲ್ಲ ಅಂತಂದ್ರೆ ಇವತ್ತು ಗ್ಯಾರಂಟಿ ಮುಖ ಮೂತಿ ಎಲ್ಲ ಉದಿಸ್ಕೊಂಡ್ಬಿಡ್ತೀವಿ ನೋಡ್ರಿ. ಹಾಯ್ ಮುಳ್ಳಿಗೆ ಇದಾವಕ್ಕ ಇಲ್ಲಿ. ಗಪ್ಪಿರ್ಲಿ ಪತಿ, ಕಾಲು ಮುಗಿತೀನಿ, ಬಾಯ್ ಮಾಡಬೇಡ. ಹುಳ ಆ ಕಡೆಗೆ ಹೋಗತೈತೆ, ಅದು ನಮ್ಮ ಬಾಯಿ ಕೆಳಗಿಸ್ಕೊಂಡು ಮಾಡ್ತಿ. ಈ ಕಡೆಗೆ ಬಂತಂದ್ರೆ ಮುಗೀತು ನಮ್ಮ ಕತೆ. ಆಯ್ತು ಸುಶೀಲಂದು ಅಕ್ಕ. ಈ ಬಿಡಾಡಿರ್ ನೋಡವ, ನನ್ನ ಕಡಿದ್ರೆ ಕಡಿಲಿ ಹುಳ. ಅವರು ಅಷ್ಟೇ ಸೊಪ್ಪು ಹಚ್ಕೊಂಡು ಆರಾಮ್ ಮಕ್ಕೊಂಡ್ಬಿಟ್ಟಾರ. ಲೇ ಸುಶಿ ಪತಿ, ನನಗೊಂದು ಸ್ವಲ್ಪ ಸೊಪ್ಪು ಕೊಡ್ರಿ ಇಲ್ಲಿ. ಅಯ್ಯೋ ಇಲ್ಲ ನಿನ್ ಕಡೆಗೆ. ಕೊಟ್ಟುವಕ್ಕ. ಅವಸರದಾಗ 2 ಟ್ಯಾಂಕಿ ನಮ್ಮ ಕಡೆಗೆ ಇದಾವ. ಸುಶೀಲಂದು ಅಕ್ಕ, ಗಿರ್ಜಂದು ಅಕ್ಕಗೊಂದು ಟ್ಯಾಂಕಿ ಕೊಡು. ಇದ್ರಾಗ ಒಂದ್ರಾಗ ಇಬ್ರು ಮುಚ್ಕೊಳ್ಳೋಣ. ಸಾಕ್ ಬಿಡ್ಲಿ ಪತಿ, ಗಪ್ ಮಕ್ಕೋರಿ. ಈಗ ಇಲ್ಲಿ ಜೇನು ಹುಳ ಎಬ್ಸಿ ಆ ಇಬ್ರು ಬಿಡಾಡಿಯರ್ ಎತ್ಲಾಗ ಹೋದ್ರು ನೋಡ್ರಿ. ಎತ್ಲಾಗಾದ್ರೂ ಹೋಗ್ಲಿ ಗಪ್ಪಿರಕ್ಕ. ಬ್ಯಾಡಾದ್ರೂ ಕೇಳಿಲ್ಲ. ಸರ್ಜಿ ನೋಡಿ ಎಂತ ಒಂಥರ ಮಾಡಿಟ್ಟಿದ. ಒಂದು 2 ನೊಣ ಆದ್ರೆ ಕಡಿಬೇಕು ಅವ್ರಿಗೆ, ಅಂದ್ರೆ ಗೊತ್ತಾಕೈತೆ. ಬ್ಯಾಡ್ ಗಪ್ಪಿರ್ಲಿ ಸುಶಿ, ಪಾಪ ಯಾಕೆ ಹಂಗನ್ನತಿ ಹಿಂಗ ಆಕೇತಂತ. ಆಕೆಗಾದ್ರೆ ಏನ್ ಗೊತ್ತೈತೆ? ಜೇನು ಅದು ಗೂಡಿ ಎತ್ಲಾಗೈತೆ ಏನವ, ನಾನು ನೋಡಿಲ್ಲ. ಆದ್ರೆ ಇವು ಹುಳ ಎಲ್ಲಿಂದ ಬಂದು? ತಡಿ ನೋಡೋಣ. ಹುಳ ಹೋದಂಗತೆ, ಎದ್ ನೋಡೋಣ. ಬ್ಯಾಡ್ ಗಪ್ಪಿರಕ್ಕ, ನೀನ್ ಅದು ಒಂದ್ ಕಡಿದ್ರೆ ಜೀವ ಹೋದಂಗ ಆಕೇತಂತ ನೀನ ಅನ್ನತಿ, ಮತ್ತೆ ಎದ್ ನೋಡೋಣ ಅನ್ನತಿ. ಬ್ಯಾಡ್, ಅದು ಹಿಂದ್ಗಡೆಗೆ ಹೋಗಿತ್ತು ಹುಳ. ಮತ್ತಿಗಿತ್ ಬಂದ್ರೆ ಸುಮ್ನಿರ್. ಅವು ಅಷ್ಟು ನೊಣ ಹೋಗಿ ಗುಡಿ ಕುಂದರ್ಲಿ, ಆಮೇಲೆ ಬೇಕಿದ್ರೆ ನೋಡಕ್ ಬರ್ತೈತೆ. ಈ ಬಿಡಾಡಿ ಸರ್ಜಿಗೆ ಹೇಳಿದ್ನಿ ಬ್ಯಾಡ್ಲೆ ಅಂತಂದ್ರು. ನೋಡಕ್ಕ ಮತ್ತೆ ಹೆಂಗ್ ಮಾಡ್ತಾಳೆ? ಎಷ್ಟು ಹೇಳಿದ್ರು ಕೇಳಿಲ್ಲ. ಒಂದೇ ಒಂದ್ ಕಿತ್ಕೊಂಡು ಬರ್ತೀನಂತ ಹೋಗಿ ಈಗ ನೋಡಿ ಎಂತ ದೊಡ್ಡ ಅನಾಹುತ ಮಾಡಿಟ್ಟಿದ್ದಾಳೆ. ರೇಖಾ ನೋಡಿ ಜೇನುಹುಳ ಬರತಾವ. ಅಯ್ಯೋ ಮೊದ್ಲು ಓಡಕ್ಕ, ನೋಡಕ್ಕೂ ಬಿಡಕ್ಕೂ ಟೈಮ್ ಇಲ್ಲ. ಮೊದ್ಲು ಜಲ್ದಿ ಓಡ್ ನಡಿ. ಆಗಲ್ಲ ರೇಖಾ, ನನಗಂತೂ ಅವಾಗಿಂದ ಓಡೋಡಿ ಬಾಯಾರಿಕೆ ಆದಂಗ ಆಗ್ಬಿಟ್ಟೈತೆ, ಸುಸ್ತಾಗೈತೆ. ಬಂದ್ ನನ್ ಮೇಲೆ ಬಿದ್ದಿ. ಅಯ್ಯವ್ವ ನನ್ ಸೊಂಟ ಹೋಯ್ತೇವ್ವ. ನಾನ್ ಬಿದ್ದಿಲ್ಲಕ್ಕ, ನೀನ್ ಮುಂದೆ ಓಡ್ ಹೋಗತ್ತಿದ್ದಿ. ನೀನ್ ಬಿದ್ದು ನನಗೂ ಬೀಳ್ಸಿದ್ದಿ ನೋಡಿ. ನನ್ ಕೈ ನಿನ್ ಮೈ ಕೆಳಗೈತೆ. ಸರಿ ಅಕ್ಕ, ತಕ್ಕೋತೀನಿ. ಭಾಳ ನೋವ್ಸತೈತೆ. ತಕ್ಕೊಳವ ನಿನ್ ಕೈ. ತಕೊಂಡೆ ಆತ, ಸರಿನಾ ಎದ್ದೇಳ್ತೀನಿ. ಹೇಳ್ಬೇಡ ಸರೋಜಕ್ಕ, ಒಂದ್ ಸ್ವಲ್ಪ ಮಕ್ಕೋ ಹೇಳ್ತೀನಿ. ಹಿಂಗ್ ಮಕ್ಕೊಂಡ್ರೆ ಜೇನುಳ ಏನ್ ಮಾಡೋದಿಲ್ಲ. ನೋಡಲಿ ಈ ಕಡೆಗ ಹಾರ್ ಬರತಾವ. ಜೇನುಳ ಬಂದು ರೇಖಾ. ಹೂನಕ್ಕ ಕೇಳ್ಸತೈತೆ. ಗಪ್ ಮಕ್ಕೋ, ಬಾಯ್ ಮಾಡ್ಬೇಡ, ಮತ್ತೆ ಈ ಕಡೆಗ ಬರ್ತಾವ.
ಹೋಗದವ ಕಡೆಗೆ ಹೋಗದವ ಸುಮ್ಮನಿರತ್ತ ಒಂದು ಸ್ವಲ್ಪ ಹೊತ್ತು. ಅಲ್ಲಿ ನೋಡಿ ಸರೋಜಂದು ಅಕ್ಕ ಜೇನು ಹುಳಾಗೆ ತನ್ನ ಗೂಡಿಗೆ ಹೋಗತೈತೆ. ಹೂನ್ಲೆ ಪಾತಿ ನಾನು ಅದ ನೋಡತ್ತೀನಿ ಗಪ್ಪಿರ್. ಹೋಗ್ಲಿ ಮತ್ತು ವಾಪಸ್ ಬಂದು ಹಿಂದಿತಿ ಕಡೆ. ಹೋತು ಹಬ್ಬ ಈಗ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆತವ ನನಗೆ. ಪಾತಿ ಜಲ್ದಿ ಗಿರ್ಜಾಕ ಕೆಪ್ಸ್ ಹೋಗೋಣ ನಡ್ರಿ. ನಾವು ಆ ಬೆಂಡ್ಲಿಯರ್ ಯಾವಾಗಾದ್ರೂ ಬರಲಿ. ಆತಕ್ಕ ಬಿಟ್ಟ ಹೋಗೋಣವ್ರಿಗೆ. ಹೋಗೋಣ ನಡ್ರಿ. ನಾವು ಏನು ದಾರಿ ಗೊತ್ತಿಲ್ಲ ಅನ್ನಂಗಿಲ್ಲ ಏನಿಲ್ಲ. ಎತ್ಲಾಗ ಹೋದ್ರೆ ಏನು ಅವ್ರು ಮತ್ತು ಅವ್ರಿಗೆ ಹುಡ್ಕೊಂಡು ನಾವೆಲ್ಲ ಹುಡುಗೋಣ ಅವರಿಂದ. ಗಿರ್ಜಾಕ ಯಾಕೆ ಎದ್ದಾಳತಿಲ್ಲ? ಓ ಗಿರ್ಜಾಕ ಇರಕ್ಕ ನಾನೇ ಬಸ್ತೀನಿ. ಗಿರಿಜಂದ ಅಕ್ಕ ಎದ್ದಾಳತಿಲ್ಲ. ಮತ್ತೆ ನಾಟಕ ಮಾಡತೈತೆ ಏನಕ್ಕ? ನುಗ್ಗೆ ಸೊಪ್ಪು ತೆಗೆಯೋದು ಗಿರಿಜಂದ ಅಕ್ಕಾಗ. ಅರೇ ಬಾಬ್ರೆ ಗಿರಿಜಂದು ಅಕ್ಕಾಗೆ ಮಕ್ಕೊಂಡೈತೆ. ಅಷ್ಟು ಜಲ್ದಿ ನಿದ್ದೆ ಎಲ್ಲಿಂದ ಬರ್ತೈತೆ ಅನ್ನತ್ತೀನಿ ನೀನು ಗಿರಿಜಾಕಾಗ. ಇಲ್ಲಿ ನಾವು ಜೇನುಳ ಹೊಡ್ಸಾಕಂತ ನುಗ್ಗೆ ಸೊಪ್ಪು ಹಚ್ಚಿದ್ರೆ ಇವ ಅಕ್ಕ ಮಕ್ಕೊಂಡ ಬಿಟ್ಟೈತೆ. ಓ ಗಿರಿಜಾಕ ಅಯ್ಯ ಶಿವನೇ. ಪಾತಿ ಅಲ್ಲಾಡ್ಸೊಂದು ಸ್ವಲ್ಪ ಎಬ್ಸಕ್ಕೀಗ. ಈಗ ನೋಡಕ್ಕ ಗಿರಿಜಂದು ಅಕ್ಕ ಹೆಂಗ್ ಕುನ್ಕೊಂತ ಎದ್ದೇಳ್ತೈತೆ. ಏನು ಕಡಿತಾವ ನನಗೆ. ಏನ್ ಕಡಿತ ಏನವ ಸುಡಗಾಡೆ ಉರಿ ಆತೈತೆ. ಪಾತಿ ನೋಡ್ಲಿ ಅಲ್ಲಿ ಹಾಗೆ ಹೋಯ್ತಾ ಎಂತ ಹುಳ ಐತ್ ನೋಡು. ಯಾತರದ್ ಹುಳಾನು ಇಲ್ಲ ಬಾಯಲ್ಲಿ ನನ್ ಜಿಗಟಿದ್ನಿ ಅದ. ಏನಂದಿ ಜಿಗಟಿದೆ? ಎಂತ ಸಂಪಿಲೆ ನಿದ್ದೆ ಹತ್ತಿತವ ಎಬ್ಸ ಬಿಟ್ಲ ನೋಡ್ಬಿಡ. ಅಡಿ ಮಾಡ್ತೀನಿ ತಡಿ ನಿನ್ಗೆ. ಸುಶೀಲಕ್ಕ ಇದೇನಿದೆ ಇಷ್ಟು ಸಿಟ್ಟಿಲ್ಲೇ ಬರತೈತೆ. ಅಯ್ಯೋ ಬ್ಯಾಡ್ ಗಿರಿಜಂದು ಅಕ್ಕ, ನನ್ ಬೇಕಂತ ಮಾಡಿಲ್ಲ. ಸುಶೀಲಂದು ಅಕ್ಕ ನಿನ್ಗೆ ಎಬ್ಬಸಂತ ನಿನ್ ಮಕ್ಕೊಂಡಿದ್ದೆ ಅಲ್ಲ, ಸುಮ್ನೆ ತಮಾಷೆಗೆ ಹಂಗ ಜಿಗ್ದಂಗ್ ಮಾಡಿದ್ನಿ. ಸಾರಿ ಅಕ್ಕ ಸಾರಿ. ಬಿಡು ಗಿರಿಜಂದು ಅಕ್ಕ. ಬಿಡಕ್ಕ ಹೋಗ್ಲಿ ಪಾಪ ತಮಾಷೆಗೆ ಮಾಡಿದಾಳ ಪಾತಿ. ಅಲ್ಲಕ್ಕ ನೀನೆ ನಮ್ಗೆ ಹಾಸ್ಗ್ಯಾಗ ಮಕ್ಕೊಂಡ್ರು ಜಲ್ದಿ ನಿದ್ದೆ ಹತ್ತಲ್ಲ ಅಂತದ್ರಾಗ ಈ ಮುಳ್ಳಿದಾವು ಅವು ಹುಲ್ಲು ಅವು ಇವು ಕಟ್ಟಿಗೆ ಬಿದ್ದಿದಾವ ಅಂತದ್ರಾಗ ಶಿಸ್ತಾಗ ಹೊರಕೆ ಹೊಡಿಯತ್ತೀನಿ. ನೀನು ಹೆಂಗಾದ್ರೂ ನಿದ್ದೆ ಬರ್ತೈತೆ ಏನವ? ನಮ್ಗೆ ಜಪ್ಪಯ್ಯ ಅಂದ್ರೂ ನಿದ್ದೆ ಬರೋದಿಲ್ಲ. ಹೌದು ಸುಶೀಲಂದು ಅಕ್ಕ. ಏನ್ ಚಂದ ಹೇಳಿದ್ಲವ ಹೌದು ಸುಶೀಲಕ್ಕ ಅಂತ. ಈಗ ನಿದ್ದೆ ಮಾಡತಾರಂತ ಯಾರು ಹೇಳಿದ್ರೆ ನಿಮ್ಗೆ? ಜೇನುಳ ಹೋಗೋ ಮಟ ಮಕ್ಕೊಂಡು ಕಣ್ಣು ಮುಚ್ಕೊಂಡು ಏನೋ ಯೋಚನೆ ಮಾಡತ್ತಿದ್ನಿ ನಾನು. ಹೌದೇನಕ್ಕ? ಮತ್ ಗೊರಕೆ ಯಾಕೆ ಹೊಡೆಯತ್ತಿದ್ದಿ? ಅದು ಈಗ ಥಂಡಿ ಗಾಳಿ ಬಿಟ್ಟೈತಲ್ವ, ಕಪ ಕಟ್ಕೊಂಡಂಗಾಗಿ ಮೂಗೆಲ್ಲ ತುಂಬ್ಕೊಂಡ್ಬಿಟ್ಟೈತೆ. ಅದಕ್ಕೆ ಮತ್ತೆ ಉಸಿರು ಬಿಟ್ರು ಅದು ಗೊರಕೆ ಹೊಡೆದಂಗ ಆಗತೈತಿ ನಿಮ್ಗೆ. ಹೌದು ಬಿಡಕ್ಕ ನಿಂದ ದೊಡ್ಡದೆ. ಏನಂದಿಲ್ಲ ಫತಿ? ಅರೇ ಗಿರಿಜಂದು ಅಕ್ಕ ನಾನು ಹೇಳಿದ್ ತಪ್ಪು ತಿಳ್ಕೊಬೇಡ. ಮನಸ್ಸಿಗೆ ದೊಡ್ಡದೈತೆ ಅಂತ ಹೇಳಿದ್ನಿ ನಿಂದ. ಏನಿಲ್ಲ ಫತಿ ಇವ್ರೆಲ್ರವ ಇಬ್ರು ಇನ್ನೂ ಬಂದಿಲ್ಲ. ಬರಾತರ ನೋಡಕ್ಕ ಓಡಾಡಿ. ಜಲ್ದಿ ನಡ್ರಕ್ಕ ಹೋಗೋಣ. ಜೇನುಳ ಆ ಕಡೆಗೆ ಹೋಗಿದಾವ ಹೆಂಗೋ ತಪ್ಪಿಸ್ಕೊಂಡ್ ಬಂದೀವಿ. ಹೋಗೋಣ ನಡ್ರಿ. ಹೋಗೋಣಂತ ಸಾವಕಾಶ ಬರ್ರಿ. ನೀವು ಮೊದ್ಲು ಎತ್ಲಾಗತ್ರ ಒತ್ತಾಕೊಂಡು ಬೇದ್ಗಿದ್ದೀರಿ. ಹೋಗಿ ಏನು ಜೇನು ಗುಡಿ ಹೊಡೆದ್ರಿ ನೀವು? ತಡಿಯವ ನೋಡ ಇಲ್ಲ ನಾನು. ಹೌದಲ್ಲವ ಸುಶೀಲಾ ಫತಿ ರೇಖಾ ಸರ್ಜಿ ಅಲ್ಲಿ ನೋಡ್ರವ ಎಂತ ದೊಡ್ಡ ಜೇನುಗೂಡು. ಅದು ಎಜ್ಜೇನದು. ಅದಕ್ಕ ಕಲ್ಲು ಹೊಡೆದಿದಾರವ ಇವ್ರು ಬಿಡಾಡಿಯರು. ಸದ್ಯ ಪುಣ್ಯಕ್ಕೆ ಉಷ್ಟು ಎದ್ದು ಬಂದಿಲ್ಲವು. ಎದ್ದು ಬಂದಿದ್ದಿದ್ರೆ ಒಬ್ಬೊಬ್ಬರು ಕಣ್ಣು ಗುಡ್ಡೆ ಬಾಯಿ ಕೈ ಏನೇನು ಇರ್ತಿದ್ದಿಲ್ಲ ಎಲ್ಲ ತಿಂದು ಹಾಕ್ಬಿಡವು. ಸರಿ ರವ ನೋಡ್ರಿ ಮತ್ತೆ ಬರೋ ಮೊದ್ಲಾಗ ಈ ಕಡೆಗೆಲ್ಲೋ 4-5 ಹೋಗಿದ್ವು. ಮತ್ತೆ ಆ ಕಡೆ ವಾಪಸ್ ಬರ್ತಾವು ಗುಡಿಗೆ. ಅಷ್ಟ್ರ ಮಟ ಹೋಗೋಣ ನಡ್ರಿ. ರೇಖಾ ಪ್ಯಾರ್ಲೆ ಅಂತ ತಗೊಂಡ್ ಬರೋಣ ನಡಿ. ಸುಮ್ಮನಿರ್ ಸರೋಜಕ್ಕ. ಪ್ಯಾರ್ಲೆ ಅಂತ ತರಾಕ ಹೋದ್ರೆ ಮೂವರು ಹಿಡ್ಕೊಂಡು ಬಡ್ತಾ ಬಿಡ್ತಾರೆ ಈಗ ನಮ್ಮನ್ನು. ಆತ್ ನಡ್ರಕ್ಕ ಹೋಗೋಣ ಜಲ್ದಿ. ಫತಿ ತಗೊಳ್ಳಿ ಸೊಪ್ಪು. ಸುಶೀಲಾ ಅವಾಗ್ಲೇ ಬಂದಿವ್ ನೋಡ್. ಹಂಗ ಹೋಗೋಣ ಈ ಕಡೆಯಿಂದ ಹೋಗೋಣ. ಸುಶೀಲಂದ ಅಕ್ಕ ಹಿಂಗ ಮದ್ದಕ್ ನಡ್ರಿ ಹತ್ರ ಹಾಕೈತೆ. ಹಿಂಗ ಹೋಗಿದ್ರ ಆಗೋದು. ಸೊಪ್ಪು ಕಿತ್ಕೊಂಡ್ ಬಂದಿವಲ್ಲ ಮತ್ ನನ್ಗ್ ಬೇಕು ನಿನ್ ಬೇಕಂತ ಕೇಳ್ತಾರೆ. ಬರ್ಬೇಕಾದ್ರೆ ಅಲ್ರಿ ಏನೋ ಏನಾದ್ರು ಕುಂತಿದ್ಲು. ಇಲ್ಲಕ್ಕ ಯಾರು ಇದ್ದಿಲ್ಲ. ಹೌದು ಚಲೋ ಆತ ತಗೊಳವ. ಸುಶೀಲಾ ಸೆರಗಿ ಹಿಂಗ್ ಮುಚ್ಕೊಂಡು ಈ ಕಡೆಯಿಂದ ನಡಿ ಹೋಗೋಣ. ಆತ್ ಬರ್ರಿ ಮತ್ತೆ ಹಿಂಗ ಹೋಗೋಣ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತ್ತೀನ್ರಿ. ನಾವು ಆರಾಮಿದ್ದೀವ್ರಿ ಅಪ್ಪ. ಈ ವಿಡಿಯೋನ ನಾನು ನಿನ್ನೆನ ಮುಗಿಸ್ಬೇಕಾಗಿತ್ರಿ. ಕಾರಣಾಂತರಗಳಿಂದ ಇವತ್ತು ಮುಗಿಸಾತೀನ್ರಿ. ಅದು ಒಂದು ಚಿಕ್ಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ರಿ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಹೆಂಗೆ ಮಾಡಿದ್ದೀನಿ ನಿಜವಾಗ್ಲೂ ಗೊತ್ತಿಲ್ಲರಿ ನನಗೆ. ಆಯ್ತು ರೀ ಅಪ್ಪ. ಸಾಧ್ಯ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡ್ರಿ. ಗಿರಿಜಕ್ಕಾಗ ಭಾಳ ಅಂದ್ರೆ ಭಾಳ ಪ್ರೀತಿನ ಕೊಟ್ಟಿದ್ದೀರಿ. ಆ ಪ್ರೀತಿಗೆ ಯಾವತ್ತೂ ಬೆಲೆ ಕಟ್ಟೋದಕ್ಕಾಗಲ್ರಿ. Miss you all.